ನಮಸ್ಕಾರ. ಲೋಕ ಲೆಕ್ಕಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಭಾರಿ ಮಟ್ಟದಲ್ಲಿ ಕಾವೇರಿದೆ. ಈ ಘಟಾನುಘಟಿ ನಾಯಕರಿಂದ ಮತಬೇಟೆ ಕೂಡ ಬಿರುಸಾಗಿ ಸಾಗಿದೆ. ಒತ್ತಿರತರು ಕಾಲಿಗೆ ಚಕ್ರ ಕಟ್ಟಿಕೊಂಡ ಹಾಗೆ ಮತದಾರ ಪ್ರಭುಗಳ ಮನವೊಲಿಸುವುದಕ್ಕೆ ನಿರತರಾಗಿಬಿಟ್ಟಿದ್ದಾರೆ. ಕಣದಲ್ಲಿರುವ ಅಭ್ಯರ್ಥಿಗಳಲ್ಲಿ ಸೂಕ್ತ ಅಭ್ಯರ್ಥಿ ಯಾರಾಗಬೇಕು? ಇಂತಹ ಪ್ರಶ್ನೆಗಳಿರೋ ಮತದಾರರಿಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನು ಜೀ ಕನ್ನಡ ನ್ಯೂಸ್ ನಡೆಸಿದೆ. ಕ್ಷೇತ್ರದ ಸಮಗ್ರ ಪರಿಚಯ, ಇತಿಹಾಸ, ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಸವಾಲುಗಳೇನು, ಸಮಸ್ಯೆಗಳೇನು, ಈ ಹಿಂದೆ ಗೆದ್ದ ಸಂಸತ್ ಸದಸ್ಯರ ಸಾಧನೆಯನ್ನು ಹೊರಗೆ ಹಚ್ಚೋದು, ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಗೆಲುವು ಮತ್ತು ಸೋಲಿಗೆ ಜಾತಿವಾರು ಮತಗಳು ಹೇಗೆ ಪ್ರಭಾವ ಬೀರುತ್ತೆ, ಕ್ಷೇತ್ರದಲ್ಲಿನ ನಿರ್ಣಾಯಕ ಅಂಶಗಳು, ಗೆಲುವಿಗೆ ಮತದಾರನ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ನಿಮ್ಮ ಮುಂದಿಡುವ ಕಾರ್ಯಕ್ರಮವೇ ಕ್ಷೇತ್ರ ಪರಿಚಯ. ನಾನು ದಿವ್ಯಶ್ರೀ. ಉತ್ತರ ಕನ್ನಡ ಕ್ಷೇತ್ರ ನಿಜಕ್ಕೂ ಕೂಡ ಒಂದಷ್ಟು ಕುತೂಹಲವನ್ನಂತೂ ಹುಟ್ಟು ಹಾಕಿದೆ. ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ರೈಟ್, ಉತ್ತರ ಕನ್ನಡ ಸಂಸತ್ ಕ್ಷೇತ್ರದಲ್ಲಿ ಹೆಗಡೆಮಯ ಯಾಕೆ ಏನು ನೋಡ್ತಾ ಹೋಗೋಣ. ಸಂಸದ ಹೆಗಡೆ ಮುನಿಸಿನ ಲಾಭ ಪಡೆಯೋದಕ್ಕೆ ಕೈ ಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಉತ್ತರ ಕನ್ನಡ ಸಂಸತ್ ಕ್ಷೇತ್ರದಲ್ಲಿ ಹೆಗಡೆ ಅನ್ನುವಂಥ ಹೆಸರು ಮಾಯವಾಗಿದೆ. ಈ ಮಾಯದ ಪ್ರಯತ್ನವನ್ನ ಫಲ ಅಂತ ಕಾಂಗ್ರೆಸ್ ಪಡೆದುಕೊಳ್ಳುವ ಎಲ್ಲ ಲಕ್ಷಣಗಳಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ, ಈ ರೀತಿಯ ವಾತಾವರಣ ಈ ಬಾರಿ ಉತ್ತರ ಕನ್ನಡದಲ್ಲಿಲ್ಲ. ಹಾಗಾಗಿ ಸಂಸದ ಹೆಗಡೆ ಮುನಿಸಿನ ಲಾಭ ಪಡೆಯೋದಕ್ಕೆ ಕೈ ಪ್ರಯತ್ನ ಮಾಡ್ತಾ ಇದೆ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ. ಹಾಗಾದ್ರೆ ಕಮಲಕ್ಕೆ ಗುದ್ದು ಕೊಡ್ತಾರೆ, ನೋಡ್ಬೇಕು. ಅಂಜಲಿ ನಿಂಬಾಳ್ಕರ್ ಜೊತೆಗೆ RV ದೇಶಪಾಂಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಂಜಲಿ ಗೆಲ್ಲಿಸೋದ್ರ ಮೂಲಕ ದೇಶಪಾಂಡೆ ಹೊಸ ರಣತಂತ್ರವನ್ನು ಹಡೆದಿದ್ದಾರೆ. ಮುಂದೆ ಹಲ್ಯಾಳದಲ್ಲಿ ಪ್ರಶಾಂತ್ ದೇಶಪಾಂಡೆಗೆ ಟಿಕೆಟ್ ಪಡೆದುಕೊಳ್ಳುವ ಎಲ್ಲ ಪ್ರಯತ್ನದ ಪೂರ್ವ ತಯಾರಿ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ದೇಶಪಾಂಡೆ ಶತ್ರು ಶ್ರೀಕಾಂತ್ ಗೋಟ್ನೇಕರ್ ಕಟ್ಟಿ ಹಾಕಿದ್ದಾರೆ ಡಾಕ್ಟರ್ ಅಂಜಲಿ. ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಅಭ್ಯರ್ಥಿಯ ರಾಜಕೀಯ ನಡೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಒಬ್ಬೊಬ್ಬರು ಕೂಡ ಒಂದೊಂದು ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತಾ ಇದ್ದಾರೆ. ಲೆಟಸ್ ಕಮ್ ಟು ಉತ್ತರ ಕನ್ನಡ ಅಂತ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ನೀವು ನೋಡಿದ್ದೀರಿ, ಜಯಭೇರಿ ಅಂದರೆ ಅನಂತಕುಮಾರ್ ಹೆಗಡೆ ಅನ್ನುವಂಥದ್ದಿತ್ತು. ಬಟ್ ಅಭ್ಯರ್ಥಿಯ ಆಯ್ಕೆ ಸಂದರ್ಭದಲ್ಲಿ ಆದಂಥ ಕೆಲವೊಂದು ಬೆಳವಣಿಗೆಗಳನ್ನು ನಾವು ಇಲ್ಲಿ ರಿಕಾಲ್ ಮಾಡ್ಕೊಳ್ಳೋಣ. ಏನಾಗಿತ್ತು ಆಗ ಅಂತಂದರೆ, ಅನಂತಕುಮಾರ್ ಹೆಗಡೆಗೆ ಟಿಕೆಟನ್ನು ಕೊಡಬಾರ್ದು ಅಂತ ಅಲ್ಲೇ ಸ್ಥಳೀಯ ಮುಖಂಡರು, BJP ಮುಖಂಡರು ನಿರ್ಧಾರ ಮಾಡಿಬಿಟ್ಟಿದ್ರು. ತಮ್ಮ ಅಭಿಪ್ರಾಯವನ್ನು ರಾಜ್ಯ ನಾಯಕರಿಗೆ ಮುಟ್ಟಿಸಿದ್ರು. ಆ ನಂತರದ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆಯವರು 5 ವರ್ಷ ಮಾಯ ಆಗಿದ್ದವರು ಚುನಾವಣಾ ಸಂದರ್ಭದಲ್ಲಿ ಮುನ್ನೆಲೆಗೆ ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿಬಂತು. ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಡ್ರು. ತಮ್ಮದೇ ಆದಂತಹ ರೆಗ್ಯುಲರ್ ಸ್ಟೈಲಲ್ಲಿ ಫೈರ್ ಬ್ರ್ಯಾಂಡ್ ರೀತಿಯಲ್ಲಿ ಮಾತುಕತೆ ಆರಂಭ ಮಾಡಿದ್ರು. ಬಟ್ ಕೆಲಸ ಮಾಡೋದಿಲ್ಲ, ಈ ಮಾತುಗಳು ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದು ಆ ಭಾಗದ ಜನರ ನಿರ್ಧಾರವಾಗಿತ್ತು. ಅದನ್ನು BJP ಮೋಸ್ಟ್ ಪ್ರೊಬ್ಯಾಬ್ಲಿ ಅರ್ಥ ಮಾಡ್ಕೊಂಡಂಗೆ ಕಾಣ್ತಾ ಇದೆ. ಉತ್ತರ ಕನ್ನಡ ಸಂಸತ್ ಕ್ಷೇತ್ರದಲ್ಲಿ BJPಯಿಂದ ಇದೀಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಣದಲ್ಲಿದ್ದಾರೆ. ರೈಟ್. ಇನ್ನು ಅಂಜಲಿ ನಿಂಬಾಳ್ಕರ್ ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈಕೆ ವೈದ್ಯೆ, ತನ್ನದೇ ಆದಂತಹ ಒಂದಷ್ಟು ಸ್ಟ್ರಾಟಜಿಗಳಿದೆ, ಅವರದೇ ಆದಂಥ ವರ್ಚಸ್ಸು, ವ್ಯಕ್ತಿತ್ವ ಅನ್ನೋದಿದೆ. ಹೇಮಂತ್ ನಿಂಬಾಳ್ಕರ್ ಅವರ ಪತ್ನಿ ಕೂಡ. ಮತ್ತು ಇಲ್ಲಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಕೆಲಸ ಮಾಡ್ತಿರೋದು RV ದೇಶಪಾಂಡೆ. ಇದು ಬಹಳ ಮುಖ್ಯವಾದಂಥ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕಾರಣ RV ದೇಶಪಾಂಡೆ ಅವರು ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಇಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದಿನ ಉದ್ದೇಶ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಅಗೇನ್ ಕುಟುಂಬ ರಾಜಕಾರಣ. ಪ್ರಶಾಂತ್ ದೇಶಪಾಂಡೆ ಅವರಿಗೆ ಟಿಕೆಟನ್ನು ಮುಂದಿನ ಚುನಾವಣೆಗಳಲ್ಲಿ ಗಿಟ್ಟಿಸಿಕೊಳ್ಳುವ ಒಂದು ಪೂರ್ವ ತಯಾರಿ ಅಂತ ಹೇಳಬಹುದಾಗಿದೆ. ನೀವು ಯಾವುದೇ ಚುನಾವಣೆಯನ್ನು ಫೇಸ್ ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ಹಿಸ್ಟ್ರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಲೋಕಸಭಾ ವಿಧಾನಸಭಾ ಅಂದಾಗ ಪ್ರತ್ಯೇಕ ಚುನಾವಣೆಗಳು, ಪ್ರತ್ಯೇಕ ಉದ್ದೇಶದಿಂದ ಆಗುವಂಥ ಚುನಾವಣೆಗಳಂದ್ರೂ ಕೂಡ ಅಸೆಂಬ್ಲಿ ಚುನಾವಣೆಯಲ್ಲಿ ಆ ಭಾಗದ ಜನ ಯಾರಿಗೆ ಮಣೆ ಹಾಕಿದ್ರೋ, ಆ ಭಾಗದ ಜನ ಯಾವ ಪಕ್ಷವನ್ನು ಒಪ್ಪಿಕೊಂಡಿದ್ದಾರೆ, ಇದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ರೈಟ್. 2023ರ
ಉತ್ತರ ಕನ್ನಡ ಕ್ಷೇತ್ರದ ಪರಿಚಯವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಅಂದರೆ ಅಸೆಂಬ್ಲಿ ಚುನಾವಣೆಯ ಡೀಟೇಲ್ಸ್ ಇದೆ ನೋಡಿ. ಕಾರವಾರದಿಂದ ಸತೀಶ್ ಸೈಲ್ ಕಾಂಗ್ರೆಸ್ನಿಂದ ಗೆಲುವನ್ನು ಪಡ್ಕೊಳ್ತಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕೇವಲ 2138 ಈ ಮತಗಳ ಗೆಲುವನ್ನು ಪಡೆದುಕೊಳ್ತಾರೆ ನೋಡಿ. ಕುಮಟಾ ಹೋಗೋಣ. ದಿನಕರ್ ಶೆಟ್ಟಿ ಬಿಜೆಪಿಯಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಸಿ ದ ಡಿಫರೆನ್ಸ್, ಕೇವಲ 676 ಮತಗಳ ಗೆಲುವು ದಿನಕರ್ ಶೆಟ್ಟಿ ಅವ್ರದ್ದು. ರೈಟ್. ಭಟ್ಕಳಕ್ಕೆ ಹೋಗೋದಾದರೆ ಮಂಕಾಳು ವೈದ್ಯ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ. 32,671 ಲೀಡ್ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಜಯವನ್ನು ಪಡೆದುಕೊಳ್ತಾರೆ. ಶಿರ್ಸಿ ಹೋಗೋಣ. ಭೀಮಣ್ಣ ನಾಯಕ್ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ 8,712 ಮತಗಳ ಜಯವನ್ನು ಗಳಿಸ್ತಾರೆ. ಹಲಿಯಾಳಕ್ಕೆ ಹೋಗೋಣ. ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ 3,623 ಅನ್ನುವಂತಹ ಸಣ್ಣ ಡಿಫರೆನ್ಸ್ನ ಗೆಲುವು. ಶಿವರಾಮ್ ಹೆಬ್ಬಾರ್ ನೋಡೋದಾದರೆ ಬಿಜೆಪಿಯಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 4,004 ಮತಗಳ ಜಯ. ಎಲ್ಲೂ ಕೂಡ ಅಂಥ ಡಿಫರೆನ್ಸ್ ಇಲ್ಲ, ಅಬ್ಸರ್ವ್ ಮಾಡಬೇಕು. ಕಿತ್ತೂರು ಅಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ 2,993 ಮತಗಳ ಸಣ್ಣ ಡಿಫರೆನ್ಸ್ನ ಗೆಲುವು. ಬಿಜೆಪಿ ವಿಠಲ್ ಹಳಗೇಕರ್ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 54,629 ಮತಗಳ ಬಿಗ್ ಲೀಡಲ್ಲಿ ಗೆಲುವನ್ನು ಪಡೆದುಕೊಳ್ತಾರೆ. ಅಗೇನ್ ನಾವು ಕಾರವಾರ ಅಂತ ನೋಡೋದಾದರೆ, ಕುಮಟಾ ಅಂತ ನೋಡೋದಾದರೆ, ಭಟ್ಕಳ ಅಂತ ನೋಡೋದಾದರೆ, ಶಿರಸಿ, ಹಳಿಯಾಳ, ಯಲ್ಲಾಪುರ ಅಂತ ನೋಡೋದಾದರೆ, ಕಿತ್ತೂರು, ಖಾನಾಪುರ ನೋಡಬೇಕಾಗತ್ತೆ. ಖಾನಾಪುರದಲ್ಲಿ ನೋಡಿ ವಿಠಲ್ ಹಳಗೇಕರ್ ಬಿಜೆಪಿಯಿಂದ 54,629 ಮತಗಳ ಗೆಲುವನ್ನು ಪಡೆದುಕೊಳ್ತಾರೆ. ಸೊ ಕಾರವಾರ ಕಾಂಗ್ರೆಸ್, ಕುಮಟಾ ಬಿಜೆಪಿ, ಭಟ್ಕಳ ಕಾಂಗ್ರೆಸ್, ಶಿರಸಿ ಕಾಂಗ್ರೆಸ್, ಹಳಿಯಾಳ ಕಾಂಗ್ರೆಸ್, ಯಲ್ಲಾಪುರ ಬಿಜೆಪಿ, ಹಾಗೆಯೇ ಕಿತ್ತೂರು ಅಂದಾಗ ಕಾಂಗ್ರೆಸ್, ಅಗೇನ್ ಖಾನಾಪುರ ಅಂದಾಗ ಬಿಜೆಪಿ. 3 ಕ್ಷೇತ್ರಗಳಲ್ಲಷ್ಟೇ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಇದೆ. ಇನ್ನು ಉಳಿದ ಕ್ಷೇತ್ರಗಳು ಅಂದಾಗ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. 2 ಕ್ಷೇತ್ರದಲ್ಲಿ ಮಾತ್ರ ಬಿಗ್ ಲೀಡ್. ಇನ್ನು ಉಳಿದ ಕ್ಷೇತ್ರಗಳಲ್ಲಿ ವಿಚ್ ಇಸ್ ವೆರಿ ಸ್ಮಾಲ್ ಗ್ಯಾಪ್ ಅಂತಲೇ ಹೇಳ್ಬೋದು, ಅಥವಾ ಅಂತರಗಳು ಅಂತ ನಾವು ಹೇಳ್ಬೋದು. ನೋಡಿ, ಇವತ್ತು ನಾವು ಉತ್ತರ ಕನ್ನಡ ಕ್ಷೇತ್ರವನ್ನು ತಗೊಂಡಿದ್ದೀವಿ. ಲೋಕಸಭಾ ಚುನಾವಣೆಗೆ ಈಗಾಗಲೇ ಅಭ್ಯರ್ಥಿಗಳಂತೂ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ತಮ್ಮದೇ ಆದಂತಹ ಪ್ರಯತ್ನಗಳು, ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಇಟ್ ಈಸ್ ಓನ್ಲಿ ಫಾರ್ ಗೆಲುವು ಅಂತಲೇ ಹೇಳಬಹುದು. ಆದರೆ ಆ ಭಾಗದ ಜನರ ಮಾನಸ ಏನು, ಅಂದರೆ ಅವರ ಮನಸ್ಥಿತಿ ಏನು, ಯಾಕೆ ಈ ಸಂಸದನ್ನು ಆಯ್ಕೆ ಮಾಡಬೇಕು ಅನ್ನೋದರ ನಿಟ್ಟಿನಲ್ಲಿ ಅವರ ಲೆಕ್ಕಾಚಾರ ಏನು, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಉತ್ತರ ಕನ್ನಡದ ಸಮಗ್ರ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಅರವಿಂದ್ ಅವರೇ. ನಮಸ್ಕಾರ. ರೈಟ್. ಇನ್ನು ಅಲ್ಲಿನ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕಾರವಾರ ಪ್ರತಿನಿಧಿ ಆಗಿರುವಂತಹ ಮಂಜು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಮಂಜು, ನಮಸ್ಕಾರ. ರೈಟ್, ನಿಮ್ಮದು ಆಡಿಯೋ ಬರ್ತಾ ಇಲ್ಲ, ಅನ್ಮ್ಯೂಟ್ ಮಾಡಿ ಮಾತಾಡಿ ಮಂಜು. ರೈಟ್. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಚಂಬಿ ಪುರಾಣಿಕ್ ಸರ್ ಇದೀಗ ನಮ್ಮ ಜೊತೆ ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಪುರಾಣಿಕ್ ಸರ್, ನಿಮ್ಮಿಂದನೇ ಆರಂಭ ಮಾಡ್ತಾ ಇದ್ದೀನಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಈ ಹಿಂದಿನ ಸ್ವಲ್ಪ ಹಿಸ್ಟ್ರಿಯನ್ನು ನಾವು ನೋಡ್ತಾ ಹೋಗೋದಾದರೆ ಅನಂತಕುಮಾರ್ ಹೆಗ್ಡೆ ಪರಿಸ್ಥಿತಿ ಬದಲಾಯಿತು. ಸ್ಥಳೀಯ ಮುಖಂಡರೇ ಈ ಬಾರಿ ಅನಂತಕುಮಾರ್ ಹೆಗ್ಡೆ ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ಬಿಜೆಪಿ ನಾಯಕರು ಮಂಡಿಸ್ತಾರೆ. ರಾಜ್ಯ ಬಿಜೆಪಿ ಹೋಗುತ್ತೆ, ರಾಷ್ಟ್ರ ಬಿಜೆಪಿಯಲ್ಲಿ ನಿರ್ಧಾರವೇ ಬದಲಾಯಿತು. ಕಾಗೇರಿಯಲ್ಲಿ ಕಣದಲ್ಲಿದ್ದಾರೆ. ನಿಂಬಾಳ್ಕರ್ ಅಂದ ಸಂದರ್ಭದಲ್ಲಿ ಅಂಜಲಿ ನಿಂಬಾಳ್ಕರ್ ವೈದ್ಯೆ ತಮ್ಮದೇ ಆದಂಥ ವರ್ಚಸ್ಸನ್ನು ಹೊಂದಿದ್ದಾರೆ. ಆರ್ ವಿ ದೇಶಪಾಂಡೆ ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಡೆಫಿನೆಟ್ಲಿ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಸೊ ಸದ್ಯದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂದಾಗ ನಿಮ್ಗೇನು ಕಾಣಿಸ್ತಿದೆ ಸರ್ ಮೇಲ್ನೋಟಕ್ಕೆ? ನಾವು ಹಿಂದೆ ಚರ್ಚೆ ಮಾಡಿದ ಹಾಗೆ ಈ ಉತ್ತರ ಕನ್ನಡದ ಒಂದು ಕ್ಷೇತ್ರ ಅಂತಕ್ಕಂಥದ್ದು ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನ ವಿಧಾನಸಭೆಯ ಚುನಾವಣೆಯಲ್ಲಿ ಗೆದ್ದಿದ್ರು ಸಹ ಒಂದು ಲೋಕಸಭೆಯ ದೃಷ್ಟಿಯಿಂದ ನೋಡೋದಾದ್ರೆ ಅದು ಬಿಜೆಪಿ ಒಂದು ಅಲೆ ಅಥವಾ ಪರವಾದ ಒಂದು ಇದನ್ನ ನಾವು ಟ್ರೆಂಡ್ ಅನ್ನ ಕಾಣ್ತಾ ಇದ್ದೇವೆ. ಅದನ್ನ ನಾವು ಹಿಂದೆನೆ ಡಿಸ್ಕಸ್ ಮಾಡಿದ್ದೇವೆ. ಬಟ್ ಅನಂತಕುಮಾರ್ ಹೆಗ್ಡೆ ಅವರಿಗೆ ಕೊಡದೇ ಇರತಕ್ಕಂಥ ಕಾರಣ ಅಂತಕ್ಕಂಥದ್ದು ಇವತ್ತಿಗೂ ನಿಗೂಢವಾಗಿದೆ. ಅವರ ಭಾಷಾ ವೈಖರಿಯೋ, ಅವರ ಕಟ್ಟ ಹಿಂದುತ್ವವಾದ ಅಥವಾ ಇನ್ಯಾವುದೇ ರೀತಿಯ ಒಂದು ಆಕ್ರಮಣಕಾರಿಯಾದಂತಹ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಇವೆಲ್ಲವನ್ನು ನೋಡಿದಾಗ ಅವರಿಗೆ ಸೀಟ್ ಕೊಡದೇ ಇರೋದು ಕಾರಣ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ನಮ್ಮ ಊಹಾಪೋಹ ಅಷ್ಟೇ. ಬಟ್ ಅವರು ಬಿಜೆಪಿ ಏನು ಸ್ಟ್ರಾಟಜಿಸ್ಟ್ ಇದಾರಲ್ಲ, ಅವರು ಸರ್ವೆ ಮಾಡಿದಾಗ 2-3 ಸರ್ವೆಗಳಲ್ಲಿ ಅವ್ರನ್ನ ನಿಲ್ಲಿಸಿದ್ರೆ ಬಹುಶಃ ಸ್ವಲ್ಪ ಅದಕ್ಕೆ ಹಿಂದೇಟ್ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟೆ. ಬಟ್ ಅವ್ರಿಗೆ ಅಪೋಸಿಟ್ ಆಗಿ ಕ್ಯಾಂಡಿಡೇಟ್ ಇರ್ತಕ್ಕಂಥವ್ರು ಇದಾರಲ್ಲ, ಯಾರು ನಿಂಬಾಳ್ಕರ್, ಅಂಜಲಿ ನಿಂಬಾಳ್ಕರ್, ಅವರು ಹೊರಗಿನವ್ರು ಆಗ್ತಾರೆ. ಅದರಿಂದ ಇವರು ಸ್ಥಳೀಯರಾಗ್ತಾರೆ.
ಸೊ ಕಾಗೇರಿ ಅವರಿಗೆ ಒಂದು ರೀತಿನಲ್ಲಿ ಒಂದು ರೆಡಿಮೇಡ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಕಿಂತ ಅವರ ವರ್ಚಸ್ಸು ಮತ್ತು ಅವರ ಕೊಡುಗೆ, ಬಟ್ ಅವರು ಅಲ್ಲೇ ಶಿರ್ಸಿ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ. ಸೊ ಈ ದೃಷ್ಟಿಯಲ್ಲಿ ನೋಡಿದಾದ್ರೆ ಇದೊಂದು ಕುತೂಹಲಕಾರಿಯಾದಂತಹ ಒಂದು ಲೋಕಸಭಾ ಚುನಾವಣೆ ಅಂತಕ್ಕಂಥದ್ದನ್ನ ಇವತ್ತಿನ ಒಂದು ಇದರಲ್ಲಿ ಹೇಳ್ಬೋದು ನಾವು. ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಅಲ್ಲಿ ಇವರು ನಮ್ಮ ಶಿವರಾಮ ಹೆಬ್ಬಾರರ ಅವರ ನಡೆ ಯಾವ ಕಡೆ ಎಂತಕ್ಕಂತ ಒಂದು ಪ್ರಶ್ನೆಯನ್ನು ಹಾಕಿಕೊಟ್ರೆ ಬಹುಶಃ ಅವರು ಒಂದು ಮಾತು ಹೇಳಿದ್ದಾರೆ ನಿನ್ನೆನ ಮೊನ್ನೆ. ಏನ್ ಹೇಳಿದ್ದಾರೆ, ಈಗ ಒಂದು ಬಿಜೆಪಿ ಪರವಾದ ಅಲೆ ಇಲ್ಲ, ನಾನು ಯಾವುದೇ ರೀತಿಯಲ್ಲಿ ಭಾಗವಹಿಸ್ಲಿಕ್ಕೆ ಅಸಮರ್ಥ. ಅಂದ್ರೆ ಅವ್ರದ್ದು ಏನಾಯ್ತು, ಆಲ್ರೆಡಿ ಗಾಟ್ 1.5 legs ಇನ್ ಕಾಂಗ್ರೆಸ್ ಪಾರ್ಟಿ. ಅವ್ರು ಏನೋ ಒಂದು ಕ್ವಿಡ್ ಪ್ರೋಕೋ ಏನೋ ಒಂದು ನಿರ್ದಿಷ್ಟವಾದ ಅನುಕೂಲಕ್ಕೋಸ್ಕರ ಕಾಂಗ್ರೆಸ್ ಸೇರೋದಕ್ಕೆ ಕಾಯ್ತಾ ಇದ್ದಾರೆ. ಬಟ್ ಚುನಾವಣೆಯಲ್ಲಿ ಅವರ ಪಾತ್ರ ಗೌಣ ಆಗ್ತದೆ. ಅವರ ಒಂದು ಏನು ಬಿಜೆಪಿಯಿಂದ ಅವರು ಪಲಾಯನ ಮಾಡಿದ್ದಾರೆ, ಅವ್ರು ಆಗ್ಲೇ ಮೊದಲೇ ಪಲಾಯನ ಮಾಡಿ ಬಂದವರು. ಅದರಿಂದ ಅವ್ರಿಗೇನು ವ್ಯತ್ಯಾಸ ಕಾಣೋದಿಲ್ಲ. ಟ್ವಿಲ್ಡಮ್ ತುಳ್ಳಿ ಅಧಿಕಾರಕ್ಕೋಸ್ಕರ ಅಲ್ಲಿ, ಅಧಿಕಾರಕ್ಕೋಸ್ಕರ ಇಲ್ಲಿ, ಅವರ ಬಿಜೆಪಿಯ ತತ್ವ ಸಿದ್ಧಾಂತಕ್ಕೆ ಇಲ್ಲ. ಆದರೆ ಮೂರನೆಯದಾಗಿ ಅಂಜಲಿ ನಿಂಬಾಳ್ಕರ್ ಅವರು ಹೊರಗಿನವರು ಇರ್ತಕ್ಕಂಥ ದೃಷ್ಟಿಯಿಂದ ನೋಡೋದು, ಮತ್ತೆ ಕಾಂಗ್ರೆಸ್ಸಿನ ಪ್ರಚಾರದಲ್ಲಿ ಇರ್ತಕ್ಕಂಥ ಏನು ಅಂಶಗಳಿದೆ, ಪ್ರಧಾನವಾದ ಅಂಶಗಳು, ಅವು ಅಂಜಲಿ ನಿಂಬಾಳ್ಕರ್ಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಈ ದೃಷ್ಟಿಯಿಂದ ಕಾಗೇರಿ ಅವರಿಗೆ ಅದು ಒಂದು 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 ಟೈಟ್ ಫೈಟ್ ಆದ್ರೂ ಸಹ ಅಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಅಲೆ, ಮೋದಿ ಅವರ ಒಂದು ಇಮೇಜು, ಮತ್ತೆ ಉತ್ತರ ಕನ್ನಡದ ಒಂದು ಹಿಂದುತ್ವವಾದಿ ಅಂತಿರೋ ಅಥವಾ ಒಂದು ರೀತಿಯಲ್ಲಿ ಒಂದು ಭಾರತದ ಒಂದು ಸಮಗ್ರತೆ, ಏಕತೆ, ಈ ಎಲ್ಲ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಒಂದು ಸ್ಥಳೀಯವಾಗಿರ್ತಕ್ಕಂಥ ಒಂದು ಏನು ಒಂದು ಡಿವಿಷನ್ ಇದೆ ಅಥವಾ ಪೊಲರೈಸೇಷನ್ ಇದೆ, ಇವೆಲ್ಲವೂ ದೃಷ್ಟಿಯಿಂದ ಬಹುಶಃ ಬಿಜೆಪಿಗೆ ಒಂದು ರೀತಿಯಲ್ಲಿ ಹೆಚ್ಚಿನ ರೀತಿಯ ಒಲವು ಇರ್ತಕ್ಕಂಥದ್ದನ್ನ ಆಸ್ ಆನ್ ಟುಡೇ ನಾವು ಕಾಣ್ಬೋದು. ಇನ್ನ ಮುಂದಿನ ದಿನಗಳಲ್ಲಿ ಅದು ಹೇಗೆ ಪರಿವರ್ತನೆ ಆಗುತ್ತೆ ಅಂತ ಅದು ಕಾಂಗ್ರೆಸ್ ವೋಟ್ಸ್ ಮಾತ್ರ ಗ್ಯಾರಂಟಿ ಇದೆ. ಅವರು ಮುಸ್ಲಿಂ ವೋಟ್ಸ್ ಆಗ್ಲಿ, OBC ವೋಟ್ಸ್ ಆಗ್ಲಿ, ಗೊಲ್ರ ವೋಟ್ ಆಗ್ಲಿ, ಒಕ್ಕಲಿಗರ ವೋಟ್ ಆಗ್ಲಿ, ಅವುಗಳೆಲ್ಲ ಅವ್ರ ಜೊತೆಗಿದೆ. ಇಲ್ಲಿ ಒಕ್ಕಲಿಗರಿಗಿಂತ ಇಲ್ಲಿ ಮೋದಿ ಪರವಾದ, ಹಿಂದುತ್ವ ಪರವಾದ ಅಥವಾ ಬಿಜೆಪಿ ಪರವಾದ ಏನು ಮೋದಿಯವರ ಒಂದು ಆಶ್ವಾಸನೆ ಇದೆ ದೇಶಕ್ಕೋಸ್ಕರ, ಅದು ಬಹುಶಃ ಲಾಸ್ಟ್ ಮಿನಿಟ್ ಅಲ್ಲಿ ವರ್ಕೌಟ್ ಆಗಿ ಕಾಗೇರಿಯವರಿಗೆ ಯಶಸ್ಸನ್ನ ತಂದುಕೊಡ್ಬೋದು. ಮತ್ತೆ ಕಾಗೇರಿಯವರನ್ನು ವಿರೋಧ ಮಾಡ್ತಕ್ಕಂಥವ್ರು ಸಹ ಅಷ್ಟು ತೀವ್ರವಾಗಿ ಅವ್ರನ್ನ ವಿರೋಧಿಸ್ತಾ ಇಲ್ಲ. ಅಲ್ಲಿ ಎಷ್ಟೇ ವೈಮನಸ್ಸಿದ್ರು ಕೊನೆಗಳಿಗೆನಲ್ಲಿ ಅವರು ಅಲ್ಲಿ ಈಶ್ವರಪ್ಪ ನಂತರ ಹೆಗಡೆ ಅವರು ಪ್ರತಿಭಟನೆ ಮಾಡಿಲ್ಲ ಅಥವಾ ಒಂದು ರೀತಿಯಲ್ಲಿ ಡಿಸೆಂಟ್ ಏನು ಭಿನ್ನಮತವನ್ನು ಸೂಚಿಸಿಲ್ಲ. ಇದೆಲ್ಲ ಒಳ್ಳೆಯ ಸೂಚನೆ ಇರ್ತಕ್ಕಂಥದ್ದು ಕಾಗೇರಿ ಅವರ ಅನುಕೂಲ. ನಿಂಬಾಳ್ಕರ್ ಅವರ ಬಗ್ಗೆ ಪ್ರಚಾರ ಅಷ್ಟು ಸಾಲದು, ಕಾಂಗ್ರೆಸ್ ಅಲ್ಲಿ ಇನ್ನೂ ಬಹಳ ಶ್ರಮ ಪಡಬೇಕು ಅಂತಕ್ಕಂಥದ್ದು ನನ್ನ ಆಸ್ ಆನ್ ಟುಡೇ ನನ್ನ ಅಭಿಪ್ರಾಯ. ರೈಟ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ಉತ್ತರ ಕನ್ನಡ ಅಂದ ಸಂದರ್ಭದಲ್ಲಿ ಸಹಜವಾಗಿ ನಮಗೆ ಮಲೆನಾಡು ಭಾಗ ಅಂತ ಕಂಡು ಬರುತ್ತೆ. ಮೂಲಭೂತವಾಗಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ರಾಜಕೀಯ ಬೇಕಾದಷ್ಟು ವರ್ಷದಿಂದಿದೆ ನೋಡಿ, 50ರಿಂದ ಚುನಾವಣೆ ನಡೀತಾನೆ ಬರ್ತಾ ಇದೆ. ಆದರೂ ಕೂಡ ಮೂಲಭೂತವಾಗಿ ಬೇಕಾಗುವಂಥ ಒಂದು ಆಸ್ಪತ್ರೆ ಇರ್ಬೋದು, ಶಾಲೆ ಇರ್ಬೋದು, ಅಲ್ಲೇ ಒಂದು ಪಕ್ಕದ ಊರಿಗೆ ಹೋಗಬೇಕಾದ್ರೆ ಒಂದು ಸೇತುವೆಯಲ್ಲಿ ಇನ್ನೂ ಹೋಗಬೇಕು, ಒಂದು ಸರಿಯಾದ ರಸ್ತೆ ಇಲ್ಲ. ಇಂತಹ ಒಂದು ವಾತಾವರಣದ ನಡುವೆ ನಿರಂತರವಾಗಿ ಗೆದ್ಕೊಬಂತ ಯಾವುದೇ MLA ಇರ್ಬೋದು, MP ಇರ್ಬೋದು, ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಮಾಡಬೇಕಾಗಿರುವಂತಹ ಕಾರ್ಯ ಮಾಡದಿರೋದ್ರಿಂದಾಗಿ ಸಹಜವಾಗಿ ಆ ಭಾಗದ ಜನಕ್ಕೆ ಬೇಸರ ಆಗಿದೆ. ಆದರೂ ಒಂದು ಆಶಾಭಾವನೆಯಿಂದ ಮತದಾನ ಅನ್ನೋದನ್ನು ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ನಮ್ಮ ಪ್ರತಿನಿಧಿ ಮಂಜು ಈ ಗ್ರೌಂಡ್ ರಿಪೋರ್ಟ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಬಹಳ ಕುತೂಹಲ. ಮಂಜು, ಬಹಳ ಮುಖ್ಯವಾಗಿ ಇಲ್ಲಿ ಅಂಜಲಿ ನಿಂಬಾಳ್ಕರ್ ಗೆಲುವಿಗಾಗಿ ಶ್ರಮ ಹಾಕ್ತಿರುವಂತಹ RV ದೇಶಪಾಂಡೆ ಅಂದಾಗ ನಮಗೆ ಅಲ್ಲೂ ಒಂದು ಸ್ಟ್ರಾಟಜಿ ಕಾಣುತ್ತೆ. ಅಂದರೆ ಮುಂದಿನ ತನ್ನ ಪುತ್ರನ ರಾಜಕೀಯ ಬೆಳವಣಿಗೆಯ ಒಂದಷ್ಟು ಉದ್ದೇಶಗಳು, ಸ್ವತಃ RV ದೇಶಪಾಂಡೆ ಅವರಿಗೆ ಮಂತ್ರಿಗಿರಿಯ ಒಂದಷ್ಟು ಆಸೆ ಆಕಾಂಕ್ಷೆಗಳು, ಅದಕ್ಕಾಗಿ ತನ್ನ ಪಕ್ಷದ ಈ ಅಂಜಲಿ ನಿಂಬಾಳ್ಕರ್ ಅನ್ನುವಂಥ ಅಭ್ಯರ್ಥಿ ಪರವಾಗಿ ನಿರಂತರವಾದ ಹೋರಾಟದಲ್ಲಿದ್ದಾರೇನೋ ಅಂತ ಒಂದು. ಇತ್ತ BJPಗೆ ಬರೋದಾದರೆ ಅಲ್ಲಿ ಕೊಟ್ಟಿರುವಂತಹ ಟಿಕೆಟ್ ಅಂದಾಗ ಅನಂತಕುಮಾರ್ ಹೆಗಡೆಗೆ ಸಿಗುತ್ತಾ ಇಲ್ಲ ಅನ್ನೋದ್ರ ನಡುವೆ ಸಿಕ್ಕಿರೋದು ಯಾರಿಗೆ? ಅಗೇನ್ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಅಂದರೆ BJPಗೆ ಮೇಲ್ಪಂಥೀಯ ಅಥವಾ ಮೇಲೆ ಸಮಾಜದ ಅಂತ ಅನಿಸ್ಕೊಂಡಿರುವಂತಹ ಆ ವರ್ಗದ ಜನರಿಗಷ್ಟೇ ಟಿಕೆಟ್ ಕೊಡುತ್ತೆ. ಹಿಂದುಳಿದವರು, ಅಲ್ಪಸಂಖ್ಯಾತರು ಅಂದಾಗ ಅಥವಾ ಇನ್ನೂ ತಳ ಸಮುದಾಯ ಅಂತ ಕರೆಸ್ಕೊಳ್ಳುವಂಥ ನಾಯಕರನ್ನು ಗುರುತಿಸಿ ಟಿಕೆಟ್ ಕೊಡುವಂತಹ ದೊಡ್ಡ ಮನೋಭಾವ BJPಗಿಲ್ಲ ಅನ್ನೋದು ಕೂಡ ಅಲ್ಲಿನ ಜನರ ಅಭಿಪ್ರಾಯ ಅನ್ನುವಂಥದ್ದು. ಸೊ ಎರಡು ವಿಚಾರ ನೋಡಿದಾಗ ಏನು ಅನ್ಸುತ್ತೆ ಮಂಜು? ದಿವೇಶ್ವರಿ, ನಿಜಕ್ಕೂ ಕೂಡ ತಾವು ಹೇಳಿದಂತ ಪಾಯಿಂಟ್ ನಿಜಕ್ಕೂ ಕೂಡ ಕ್ಷೇತ್ರದಲ್ಲಿ ಹರಿದಾಡುತ್ತಿರುವಂತ ಒಂದು ವಿಷಯವಾಗಿದೆ. ಕಾಂಗ್ರೆಸ್ ನಾವು ತೆಗೆದುಕೊಂಡ್ರೆ ಈಗ RV ದೇಶಪಾಂಡೆ ಅವರು ಅಂದ್ರೆ ಒಂದು ರೀತಿಯಲ್ಲಿ ಅಂಜಲಿ ನಿಂಬಾಳ್ಕರ್ ಜೊತೆ ಒಂಥರ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ದೇಶಪಾಂಡೆ ಅವರ ಉದ್ದೇಶಗಳು ಸಾಕಷ್ಟು, ಅಂದ್ರೆ ಹಿಂದೆ ಅವ್ರದ್ದು ಬಹಳಷ್ಟು ಆಸೆಗಳಿದೆ ಹೇಳುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಕ್ಷೇತ್ರದಲ್ಲಿ.
ದೇಶಪಾಂಡೆ ಅವರು ಸುಮಾರು 30 ವರ್ಷಗಳ ಕಾಲ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿರುವಂತವ್ರು. ಆದ್ರೆ ಅವ್ರಿಗೆ ಈ ಬಾರಿ ಪ್ರಥಮ ಬಾರಿಗೆ ಅವ್ರಿಗೆ ಉತ್ತರ ಕನ್ನಡದಲ್ಲಿ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಪಟ್ಟ ಕೂಡ ತಪ್ಪಿದೆ. ಅದರಲ್ಲಿ ಮಂತ್ರಿ ಪದವಿ ಕೂಡ ಅವರು ತಪ್ಪಿದೆ. ಹೀಗಾಗಿ ಅವರು ಅಂದ್ರೆ ಒಂದು ರೀತಿಯಲ್ಲಿ ಅವರು ಮುನಿಸ್ಕೊಂಡೆ ಇದ್ದಾರೆ. ಹೀಗಾಗಿ ಏನ್ ಜಿಲ್ಲಾ ಉಸ್ತುವಾರಿ ಸಚಿವರಂತ ಮಂಕಾಳ ವೈದ್ಯ ಅವರಿಗೆ ಆರಂಭದಲ್ಲೂ ಕೂಡ ಅವರು ಅಷ್ಟೊಂದು ಸಾಥನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಪಕ್ಷ ಏನ್ ಮಾಡಿದೆ ಕೇಳಿದ್ರೆ ಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಅವರು ದೇಶಪಾಂಡೆ ಅವರಿಗೆ ಈ ಒಂದು ಗೆಲ್ಲಿಸಲೇಬೇಕು ಹೇಳುವಂತ ಒಂದು ಫರ್ಮಾನನ್ನ ಹೊರಡಿಸಿರೋದ್ರಿಂದ ದೇಶಪಾಂಡೆ ಅವರು ಅದನ್ನ ಒಂದು ರೀತಿಯಲ್ಲಿ ಸವಾಲಾಗಿ ತಗೊಂಡಿದ್ದಾರೆ. ಆದ್ರೆ ದೇಶಪಾಂಡೆ ಅವರ ಹಿಂದೆ ಸಾಕಷ್ಟು ಉದ್ದೇಶಗಳು ಕೂಡ ಇದೆ ಹೇಳುವಂತದ್ದು. ಮುಖ್ಯವಾಗಿ ಹಳಿಯಾಳ ಕ್ಷೇತ್ರವನ್ನು ನಾವು ತಗೊಳ್ಳೋದಾದ್ರೆ ಹಳಿಯಾಳ ಕ್ಷೇತ್ರದಲ್ಲಿ ಅವರಿಗೆ ರಾಜಕೀಯ ಕಡುವೈರಿ ಅಂದ್ರೆ SL ಘೋಟ್ನೇಕರ್ ಅವರು. ಒಂದು ಕಾಲದಲ್ಲಿ ದೇಶಪಾಂಡೆ ಮತ್ತು ಅವರು ಅತ್ಯಂತ ಆಪ್ತರಾಗಿದ್ರು. ಆದ್ರೆ ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ SL ಘೋಟ್ನೇಕರ್ ಅವರು JDS ನಿಂದ ದೇಶಪಾಂಡೆ ವಿರುದ್ಧವನ್ನ ಸ್ಪರ್ಧಿಸಿದ್ರು. ಅದರಂತೆ ಬಿಜೆಪಿಯಿಂದ ಸುನಿಲ್ ಹೆಗ್ಡೆ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ಆದ್ರೆ ಇವತ್ತೇನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತ ಅಂಜಲಿ ನಿಂಬಾಳ್ಕರ್ ಅವರು ಮರಾಠ ಸಮುದಾಯಕ್ಕೆ ಸೇರಿದವರು. ಅದೇ ರೀತಿ SL ಘೋಟ್ನೇಕರ್ ಕೂಡ ಮರಾಠ ಸಮುದಾಯಕ್ಕೆ ಸೇರಿದ್ರು. ಆದ್ರೆ ಮರಾಠ ಸಮುದಾಯಕ್ಕೆ ಸೇರುವಂತ ಒಂದು ಅಭ್ಯರ್ಥಿಯ ಪರ ಅಂದ್ರೆ ಪಕ್ಷವನ್ನ ಮರೆತು ಒಂದು ಜಾತಿಯವನ್ನ ಹಿನ್ನೆಲೆ ಇಟ್ಟುಕೊಂಡು ಪ್ರಚಾರ ಮಾಡಬಹುದಿತ್ತು ಅಂತ ಹೇಳುದು ಕೂಡ ಅವರು ಆ ರೀತಿಯನ್ನು ಬಿಂಬಿಸ್ತಾ ಇದ್ದಾರೆ RV ದೇಶಪಾಂಡೆ ಅವರು. ಆದ್ರೆ ಇವತ್ತು SL ಘೋಟ್ನೇಕರ್ ಏನ್ ಮಾಡ್ತಾರೆ ಕೇಳಿದ್ರೆ ಏನು ಅವರ JDS ಪಕ್ಷ ಮತ್ತು ಬಿಜೆಪಿ ನಡುವೆ ಒಂದು ಒಪ್ಪಂದ ಆಗಿರೋದ್ರಿಂದ ಅವರು ಪಕ್ಷ ಧರ್ಮವನ್ನ ಪಾಲಿಸ್ತಾ ಇದ್ದಾರೆ, ಮೈತ್ರಿ ಧರ್ಮವನ್ನ ಪಾಲಿಸ್ತಾ ಇದ್ದಾರೆ. ಹೀಗಾಗಿ ಅವರು ಒಂದು ಕ್ಷೇತ್ರದಲ್ಲಿ ಅಂದ್ರೆ ದೇಶಪಾಂಡೆ ಏನ್ ಮಾಡ್ತಿದ್ದಾರೆ ಅಂದ್ರೆ ತಾನು ಮರಾಠ ಸಮುದಾಯವನ್ನ ಒಂದು ರೀತಿಯಲ್ಲಿ ಪ್ಲಸ್ ಆಗ್ಲಿಕ್ಕೆ ತಾನು ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ಮುಂದಿನ ಬಾರಿ ಅಂದ್ರೆ ತಾನು ಇಲೆಕ್ಷನ್ ನಿಲ್ಲಲ್ಲ, ತನ್ನ ಮಗ ಇಲೆಕ್ಷನ್ ನಿಂತ ಸಂದರ್ಭ ಮರಾಠ ಸಮುದಾಯ ತನ್ನ ಮಗನಿಗೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕು ಉದ್ದೇಶದಿಂದ ಅವರು ಅಂಜಲಿ ನಿಂಬಾಳ್ಕರ್ ಅವರಿಗೆ ಕೆಲಸ ಮಾಡ್ತಿದ್ದಾರೆ. ಅದರಂತೆ ಅಂದ್ರೆ ಮಂಕಾಳ ವೈದ್ಯ ಅವರು ಏನು ಸಿಎಂ ಕೂಡ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೇಳುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ತಾನು ಈಗ ಕೇವಲ 2 ತಿಂಗಳ ಹಿಂದಷ್ಟೇ ಮಂತ್ರಿ ಆಗಿದ್ದೆ. ಹಿಂದೆ ಈ ಒಂದು ಉತ್ತರ ಕನ್ನಡದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದವರು. ಅವರ ಹತ್ರ ಆರ್ಥಿಕವಾಗೂ ಕೂಡ ಅವರು ಸಬಲರಾಗಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಅವರು ತಮ್ಮ ಪಾಲನ್ನು ಕೂಡ ಅದರಲ್ಲಿ ವಿನಿಯೋಗಿಸಬೇಕಾಗುತ್ತದೆ ಹೇಳಿ ಕೂಡ ಒತ್ತಿ ಹೇಳಿದ್ರಿಂದ ಅದೇ RV ದೇಶಪಾಂಡೆ ಅವರು ಆ ಸವಾಲನ್ನು ಕೂಡ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಹೇಳುವಂತದ್ದು ಕೂಡ ಇವತ್ತು ಕಂಡು ಬರ್ತಾ ಇದೆ. ಹಾಗಾಗಿ ಅಂದ್ರೆ ಒಂದ್ ರೀತಿಯಲ್ಲಿ RV ದೇಶಪಾಂಡೆ ಅವರು ಗೆಲ್ಲಿಸಲಿಕ್ಕೆ ಏನೇನು ಸ್ಟ್ರಾಟಜಿಯನ್ನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅಂದ್ರೆ ತಾನು ಇಷ್ಟೊಂದು ಪ್ರಯತ್ನಗಳನ್ನು ಮಾಡ್ತಿದ್ರು ಕೂಡ ಅಭ್ಯರ್ಥಿ ಆ ಗೆದ್ದ ಸಂದರ್ಭದಲ್ಲಿ ಅದರ ಎಲ್ಲ ಕ್ರೆಡಿಟ್ ಅನ್ನು ಕೂಡ ತಗೊಳ್ಬೇಕು ಅಂತ ಹೇಳುವ ಉದ್ದೇಶ ಕೂಡ RV ದೇಶಪಾಂಡೆ ಇದೆ. ಇನ್ನೊಮ್ಮೆ ಎಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ ಪಕ್ಷದಲ್ಲಿ ಅದನ್ನ ಮಂಕಾಳ ವೈದ್ಯ ಅವರ ತಲೆ ಮೇಲೆ ಹಾಕ್ಲಿಕ್ಕೆ ಕೂಡ ಅವರು ಪ್ಲಾನ್ ಅನ್ನು ಹಾಕೊಂಡಿರುವುದು ಕಂಡು ಬರ್ತದೆ. ಇನ್ನು ಬಿಜೆಪಿ ಕಡೆ ಹೋಗುದಾದ್ರೆ ಏನು ಅನಂತಕುಮಾರ್ ಹೆಗಡೆ ಅವರು ಇಲ್ಲಿ ಸಾಕಷ್ಟು ವರ್ಷಗಳಿಂದ ಆರಿಸ್ಬರ್ತಾ ಇದ್ರು. ಅವರ ಮೂಲ ಹಿಂದುತ್ವವನ್ನ ಎತ್ತಿ ತೋರಿಸ್ತಾ ಇದ್ರು. ಹಾಗಾಗಿ ಅವ್ರಿಗೆ ಇವತ್ತು ಈ ಸಲ ಅವರು ಟಿಕೆಟ್ ನೀಡಿದ್ರೆ ಅವ್ರು ಮುಳಿಸ್ಕೊಂಡಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಕಾಗೇರಿ ಅವರಿಗೆ ಸಾಕಷ್ಟು ವಿರೋಧಗಳು ಆಗ್ತಾ ಇದೆ. ಏನು ಅನಂತಕುಮಾರ್ ಅವ್ರದ್ದು ಸಾಕಷ್ಟು ಟೀಮ್ಗಳಿತ್ತು, ಕಾರ್ಯಕರ್ತರಿದ್ರು, ಅವ್ರ ಕಾರ್ಯಕರ್ತರ ಪಡೆ ಇತ್ತು. ಆದ್ರೆ ಏನು ಈಗ ವಿಶ್ಲೇಷಕರು ಹೇಳಿದ್ರು, ಒಂದ್ ಮಾತನ್ನ ಹೇಳಿದ್ರು, ಆದ್ರೆ ಅದು ಸಂಪೂರ್ಣವಾಗಿ ತಪ್ಪಾಗಿದೆ. ಎಲ್ಲಾ ಅಂದ್ರೆ ಬಿಜೆಪಿಯ ಸರ್ವೆಗಳಲ್ಲಿ ಕೂಡ ಅನಂತಕುಮಾರ್ ಹೆಗಡೆ ಅವರೇ ಮುಂದೆ ಇದ್ರು. ಆದ್ರೆ ಪಕ್ಷದ ಹೈಕಮಾಂಡ್ ಅವ್ರಿಗೆ ಟಿಕೆಟ್ ಅನ್ನ ನೀಡದೇ ಇರೋದ್ರಿಂದ ಅವ್ರಿಗೆ ಹಿನ್ನಡೆ ಆಗಿದೆ. ಈಗ ವಿಶ್ವೇಶ್ವರಯ್ಯ ಕಾಗೇರಿ ಕೊಟ್ಟಿದ್ದೆ, ಆದ್ರೆ ಅನಂತಕುಮಾರ್ ಬಣ ಹೋಗಿ ಮುನಿಸ್ಕೊಂಡಿದ್ದೆ. ಹಾಗಾಗಿ ಅವ್ರಿಗೆ ಸಾಕಷ್ಟು ವಿರೋಧಗಳು ಆಗ್ತಾ ಇದೆ. ಅದ್ರಲ್ಲೂ ಕೂಡ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಬಿದ್ದಿದ್ರು. ಆದ್ರೆ ಏನು ಕಾಗೇರಿ ಅವರು ಏನಿದ್ದಾರೆ ಹೇಳಿದ್ರೆ ಹಿಂದುಳಿದ ವರ್ಗವನ್ನ ಅವರು ತುಳಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ ಹೇಳುವಂತದ್ದು ಕೂಡ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇತ್ತು. ಅದು ಕೂಡ ಕಳೆದ ವಿಧಾನಸಭೆ ಚುನಾವಣೆ ಇರ್ಬೋದು ಸಂದರ್ಭದಲ್ಲಿ ಸಾಕಷ್ಟು ಅವರು ವಿರೋಧವನ್ನ ಮಾಡ್ಕೊಂಡಿದ್ರಿಂದ ಅವ್ರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿತ್ತು. ಆದ್ರೆ ಈಗ ಮತ್ತೆ ಅವರು ಇವತ್ತು ಲೋಕಸಭೆ ಚುನಾವಣೆಗೆ ಮತ್ತೆ ಟಿಕೆಟ್ ಅನ್ನು ನೀಡಿದ್ರಿಂದ ಹಿಂದುಳಿದ ವರ್ಗ ಅವರ ಪರವಾಗಿ ಇಲ್ಲ ಹೇಳುದು ಕೂಡ ಇವತ್ತು ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ರೈಟ್ ಮಂಜು. ಇನ್ನು ಮತದಾರರ ಮಂಥನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಮತದಾರರು ಅಲ್ಲಿ ಏನು ಮಾತಾಡ್ತಾರೆ, ಅವರ ಚಿಂತನ ಮಂಥನಗಳೇನು, ಯಾವ ಉದ್ದೇಶ ಇರುತ್ತೆ, ಅಭ್ಯರ್ಥಿಗಳ ಕುರಿತಂತೆ ಅವರ ಭಾವ ಏನು, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ನೋಡಿ, ಮತದಾರರ ಲೋಕಲ್ ಟಾಕ್ ಅಂದಾಗ ಪ್ರಚಾರದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಮುಂದಿದೆ, ಪರವಾಗಿಲ್ಲ ಆ ಥರದ್ದೊಂದು ಟಾಕ್ ಇದೆ. ಇನ್ನು ಕಾಂಗ್ರೆಸ್ ಶಾಸಕರು ಹೆಚ್ಚಿರೋದು ಅನುಕೂಲ ಅಂತ ಅಂದ್ರೆ 5 ಕ್ಷೇತ್ರದ ನೋಡಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರು ಇರೋದ್ರಿಂದಾಗಿ ಪ್ಲಸ್ ಆಗಬಹುದು ಅಂತ ಜನ ಮಾತಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರ ಒಗ್ಗಟ್ಟು ಜೊತೆಗೆ ಗ್ಯಾರಂಟಿ ಕೊಟ್ಟಿರೋ 5 ಗ್ಯಾರಂಟಿ ಲಾಭ ಖಂಡಿತ ಆಗುತ್ತೆ, ಅಂಜಲಿ ನಿಂಬಾಳ್ಕರ್ ಗೆಲ್ಬಹುದು ಅಂತ. ಇನ್ನು ಬಿಜೆಪಿ ಒಡೆದ ಮನೆ ಆಗ್ಬಿಟ್ಟಿದೆ, ಆಗಾಗ ಒಂದಷ್ಟು ಸಮಸ್ಯೆಗಳು, ಇದು ಕೂಡ ಕಾಂಗ್ರೆಸ್ಸಿಗೆ ಲಾಭ ಅಂತ. ಇನ್ನು ಮೇಲ್ವರ್ಗದ ಪರ ಎಂಬಂತೆ ಹಂಗೇಕರಿಗೆ ಟಿಕೆಟ್ ಕೊಟ್ಟಿದ್ದಿಲ್ಲ, ಇದು ಕೂಡ ಬಿಜೆಪಿ ಮೈನಸ್ ಆಗ್ಬೋದು ಅಂತ. ಬಿಜೆಪಿ ಹಿಂದುಳಿದವರ ವಿರೋಧ ಅಂತ ಹೇಳಿ ಕೈ ಪ್ರಚಾರ ಮಾಡ್ತಾ ಇದೆ. ಡೆಫಿನೆಟ್ಲಿ ಯಾವುದೇ ನಿರ್ಧಾರ ತಗೊಂಡ್ರು ಪ್ರತಿಪಕ್ಷ ಅಥವಾ ಪ್ರತಿಸ್ಪರ್ಧಿ ಅನ್ನೋರು ಇಂಥದ್ದೇ ಒಂದಷ್ಟು ಸ್ಟ್ರಾಟಜಿ ಪ್ಲೇ ಮಾಡ್ತಾರೆ. ಕೈ ಹಿಡಿದ ವಿವೇಕ್ ಹೆಬ್ಬಾರ್, ಶಿವರಾಮ್ ಇಲ್ಲಿ ತಟಸ್ಥರಾಗಿದ್ದಾರೆ. ನೋಡಿ, ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ಸಿಗೆ ಹೋದ್ರು, ಆದರೆ ಶಿವರಾಮ್ ಹೆಬ್ಬಾರ್ ಅವ್ರ ನಿಲುವು ಒಂದು ಕಾಲ ಆ ಕಡೆ ಇಟ್ಟು ಇಲ್ಲೇ ಬಿಜೆಪಿಲಿರೋ ಪರಿಸ್ಥಿತಿ. ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಗೆದ್ರೆ ದೇಶಪಾಂಡೆ
ಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದಷ್ಟು ಸ್ಟ್ರಾಟಜಿ ಸಹಜವಾಗಿ ಇಲ್ಲಿ ಆರ್ ವಿ ದೇಶಪಾಂಡೆ ಅವರಿಗೆ ಇರೋದು ಕಾಣ್ತಾ ಇದೆ. ಅದನ್ನು ಜನ ಮಾತಾಡ್ತಿದ್ದಾರೆ. ಬಿಜೆಪಿಯ ಒಳಜಗಳ ಕೈ ಅಭ್ಯರ್ಥಿಗೆ ಲಾಭವಾಗುವಂಥ ಸಾಧ್ಯತೆ ಇದೆ ಡೆಫಿನೆಟ್ಲಿ. ಯಾಕಂದರೆ ಪಕ್ಕದ ಮನೇಲಿ ಏನಾದರೂ ಸಮಸ್ಯೆ ಆದರೆ ಇದು ಸಹಜವಾಗಿ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ ಅಂತ ಹೇಳಿ. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಅಂದಾಗ ಆ ಡಿಫರೆನ್ಸ್ ಜನಕ್ಕೆ ಗೊತ್ತಿದ್ರೂ ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಂದಂತಹ ಫಲಿತಾಂಶದ ಆಧಾರದಲ್ಲಿ ಜನರ ಮನಸ್ಥಿತಿ ನಮಗೆ ಗೊತ್ತಾಗತ್ತೆ ಅಂತ ಒಂದು ಅಲ್ವಾ. ಹಾಗಾಗಿ ಈ ಲೋಕಸಭಾ ಚುನಾವಣೆ ಅಂದಾಗ ಇಲ್ಲಿರುವಂತಹ ಅಭ್ಯರ್ಥಿಗೂ ಬಿ ಜೆ ಪಿ ಕೊಟ್ಟಿರುವಂಥ ಒಂದು ಸ್ಟ್ರಾಟಜಿ ಇಟ್ಕೊಂಡೆ ಕಾಗೇರಿ ಅವ್ರಿಗೆ ಕೊಟ್ಟಿರುತ್ತೆ. ಅಂಜಲಿ ನಿಂಬಾಳ್ಕರ್ನಲ್ಲಿ ಕಣಕ್ಕಿಳಿಸ್ತಾ ಇರೋ ಅಂದ್ರೆ ಅವ್ರಿಗೂ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಸೊ ಎಲ್ಲ ಆಧಾರದಲ್ಲಿ ಹೇಳೋದಾರ ನಿಮ್ಮ ವಿಶ್ಲೇಷಣೆ ಏನು ಅಂತ? ಇಲ್ಲ, ಇಲ್ಲಿ ಪೈಪೋಟಿ ತುಂಬಾ ಕ್ಲೋಸ್ ಆಗಿ ಬರುತ್ತೆ ಹಾಗಂತೀರಾ? ಡೆಫಿನೆಟ್ಲಿ ಇಟ್ ವಿಲ್ ಬಿ ಮಚ್ ಕ್ಲೋಸರ್ ದನ್ ವಾಟ್ ಇಟ್ ವಾಸ್ ಲಾಸ್ಟ್ ಟೈಮ್. ತುಂಬಾ ಡಿಫರೆನ್ಸ್ ಇಂದ ಬಿಜೆಪಿ ಅವರು ಗೆದ್ಬಿಟ್ಟು, ಬಿಜೆಪಿ ಅವರ ಗೆಲುವಿನ ಮಾರ್ಜಿನ್ ಇತ್ತಲ್ಲ ಲೋಕಸಭೆಯಲ್ಲಿ ತುಂಬಾ ದೊಡ್ಡದಾಗಿತ್ತು. ಆದರೆ ಈ ಬಾರಿ ಅದು ತುಂಬಾ ಹತ್ತಿರದಾಗಿ ಬರುತ್ತೆ. ಮತ್ತೆ ಅನಂತಕುಮಾರ್ ಹೆಗಡೆಗೆ ಅಲ್ಲಿ ಜನರೇನು ಕೈ ಬಿಟ್ಟಿರಲಿಲ್ಲ. ಆದರೆ ಅವರ ಪದೇ ಪದೇ ಕೊಡುವ ಹೇಳಿಕೆಯಿಂದ ಪ್ಯಾನ್ ಇಂಡಿಯಾ ಒಂದು, ಅದು ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಬದಲಾಗಿಸ್ತೀವಿ ಅಂತ 2ನೇ ಬಾರಿ ಅವರು ಹೇಳ್ತಾರೆ, ಪ್ರತಿಪಾದಿಸಿದಾಗ ಏನಾಗುತ್ತೆ, ಪ್ಯಾನ್ ಇಂಡಿಯಾ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರ ಒಂದು ಬಿ ಜೆ ಪಿಯ 3ನೇ ಬಾರಿ ಏನು ಅವರು ಕಾರ್ಯವೈಖರ್ಯ ಬಗ್ಗೆ ಒಂದು ಬಿಂಬನೆ ಬರ್ತಾ ಇತ್ತು, ಅದ್ರ ಬಗ್ಗೆ ಒಂದು ಶ್ಯಾಡೋ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ಭಯದಿಂದ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂದರೆ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿಜೆಪಿ ಹ್ಯಾಸ್ ಟೇಕನ್ ಸ್ಟರ್ನ್ ಆಕ್ಷನ್. ಬಟ್ ಇಂಟರ್ನಲ್ಲಿ ಹೆಗಡೆ ಅವರು ಎಷ್ಟು ಬಾರಿ ಮಾತಾಡಿ ಬಾಯಿ ತೆಗೆದಿದ್ದಾರೋ ಅಷ್ಟು ಅವರಿಗೆ ಬೇರೆ ಕಡೆ ಅವರಿಗೆ ಪ್ರತಿಫಲ ಸಿಗ್ತಾ ಇದೆ. ಅದನ್ನು ಮಾತ್ರ ಸರಿಯಾಗಿ ಬಿಜೆಪಿ ಅವರು ಎಂಜಾಯ್ ಮಾಡಿದ್ದಾರೆ. ಆದರೆ ಇವತ್ತು ಆ್ಯಂಟಿ ಇನ್ಕಂಬನ್ಸಿ ಇತ್ತು ಅನ್ನೋದು ಒಂದು, ಯಾಕಂದರೆ ಅವರು ನಿರಂತರವಾಗಿ ಅವರೇ ಗೆಲ್ತಾ ಬರ್ತಾ ಇದ್ರು. ಅವ್ರ ಮೇಲೆ ಸುಮಾರು ಜನರದ್ದು ಒಂದಿಷ್ಟು ಕಂಪ್ಲೇಂಟ್ಸು ಅದು ಇದು ನೋಡಿ. ಆ್ಯಂಟಿ ಇನ್ಕಂಬನ್ಸಿ ಅನ್ನೋದು ಒಂದು ನ್ಯಾಚುರಲ್ ಫ್ಯಾಕ್ಟರ್. ಆ್ಯಂಡ್ ಮೋರ್ ಸೊ ಅಲ್ಲಿ ಒಂದಿಷ್ಟು ದೊಡ್ಡ ಇಂಡಸ್ಟ್ರಿ ಬರದೇ ಇರೋದ್ರಿಂದ, ಕೈಗಾರಿಕೆಗಳು ಬರದೇ ಇರೋದ್ರಿಂದ, ಮತ್ತು ಒಂದಿಷ್ಟು ಯಾವ ಪೊಟೆನ್ಷಿಯಲ್ ಅಲ್ಲಿ ಇತ್ತು ಅದ್ರ ತಕ್ಕಂಗೆ ಗ್ರೋತ್ ಆಗದೆ ಇರುವಂಥ ಒಂದು ಕುದಿ ಅನ್ನೋದು ಅಲ್ಲಿತ್ತು. ಇನ್ಫ್ಯಾಕ್ಟ್ ಬೇರೆ ನೇವಲ್ ಡಿಫೆನ್ಸ್ ಎಲ್ಲದ್ರದ್ದು ಒಂದಿಷ್ಟು ಸಮೀಕರಣ ಇದೆ ಅದರಲ್ಲಿ. ಹಾಗಾಗಿ irrespective of the caste bracket, there was an anti-incumbency against the candidate. Okay. And maybe that should not turn a ill effect on the parties ಏನಂತಾರೆ ಅದಕ್ಕೆ, ಮೂಲಭೂತವಾಗಿ ಅವ್ರದ್ದೇ ಆದ ಒಂದಿಷ್ಟು ವೋಟ್ಸ್ ಇರುತ್ತೆ, ಟ್ರೆಡಿಷನಲ್ ವೋಟ್ ಬ್ಯಾಂಕ್. ಅವರಲ್ಲಿ ಇರುವಂಥ ಎಜುಕೇಟೆಡ್ ಪೀಪಲ್ ಕೂಡ ಇಲ್ಲಿ ಪ್ರಶ್ನೆ ಮಾಡುವ, ಮತ್ತೆ ಇವರ ಒಂದಿಷ್ಟು ಅಲ್ಲಿ ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ, ಇಲ್ಲಿ ಗಮನ ಕೊಟ್ಟಿಲ್ಲ ಅನ್ನೋದು ಇದೆಲ್ಲ ಅರ್ಥ ಆಯ್ತಲ್ವಾ. ಆ ರೀತಿ ಇರುವಂಥದನ್ನ ಸಬ್ಸಿಡೈಸ್ ಮಾಡೋಕ್ಕೆ ಅವ್ರನ್ನ ಸ್ವಲ್ಪ ಮಟ್ಟಿಗೆ ಲೋಕಸಭಾ ಇದಕ್ಕಲ್ಲಿ ಅವ್ರನ್ನ ಒಂದು ಬದಿಗಿಟ್ಟಿದ್ದಾರೆ. ಹಾಗಂತೇಳಿ ಅವ್ರ ಕೈ ಬಿಟ್ಟಿಲ್ಲ, ಅವರು ಬಿಜೆಪಿಯವರು ಅವ್ರನ್ನ ಕೈ ಬಿಟ್ಟಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಒಂದು ವಿಶೇಷವಾದ ಗಮನ ಇಟ್ಕೊಂಡೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಅವ್ರನ್ನ ಅಧ್ಯಕ್ಷರು ಮಾಡಿ, ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಚುನಾವಣೆಯನ್ನ ಎದುರಿಸಿರುವಂತ ಬಿಜೆಪಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಆದರೆ ಅವರ ಒಂದು ನಿಲುವು ಇವತ್ತು ಏನೊಂದು ಸ್ಟೇಚರ್ ಅವರು ಪ್ಯಾನ್ ಇಂಡಿಯಾ ತೋರಿಸ್ಬೇಕಾಗಿದೆ. ಜಗತ್ತೇ ನೋಡ್ತಾ ಇರುವಂತ ಒಂದು ಎಲೆಕ್ಷನ್ ನೋಡ್ತಾ ಇರುವಾಗ ಕಾನ್ಸ್ಟಿಟ್ಯೂಷನ್ ಅಂತ ಅವರು ಹೇಳಿದಾಗ ಒಂದಿಷ್ಟು ಇರಿಸುಮರುಸು ಆಗ್ತದೆ. ಮತ್ತೆ ಈಗಲೂ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇಲ್ಲ ಸೆಂಟ್ರಲ್ ಲೀಡರ್ಶಿಪ್. ಇಲ್ಲ, ನಾವು ಅದ್ರ ಬಗ್ಗೆ ನಾವೇನು ಮಾತಾಡಿಲ್ಲ, ಅದು ಹೇಗೆ ಮಾಡಕ್ ಸಾಧ್ಯ ಅಂತ. ಆದ್ರೂ ಕೂಡ ಕಾಂಗ್ರೆಸ್ ಅವರು ಅದೇ ರೀತಿಯಿಂದ 400 ಯಾಕೆ ಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಕಾನ್ಸ್ಟಿಟ್ಯೂಷನ್ ಬದಲಾಯಿಸಕ್ಕೆ ಅಂತ ಅವ್ರು ನರೇಷನ್ ಕಟ್ತಾ ಇದ್ದಾರೆ. ಹಾಗಾಗಿ ತುಂಬಾ ಜನರಿಗೆ ಒಂದು ಡೆಮೋಕ್ರಸಿ ಇಸ್ ಇನ್ ಡೇಂಜರ್, ನಿಮಗೆ ಹಿಂದುಳಿದವರು ಇಲ್ಲ ಮೈನಾರಿಟೀಸ್ ಆರ್ ಇನ್ ಡೇಂಜರ್, ಕಾನ್ಸ್ಟಿಟ್ಯೂಷನ್ ಇಸ್ ಇನ್ ಡೇಂಜರ್, ಡೆಮೋಕ್ರಸಿ ಇಸ್ ಇನ್ ಡೇಂಜರ್ ಅನ್ನುವಂತ ಒಂದು ಲ್ಯಾಡರ್ನ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಅದೊಂದು ದೊಡ್ಡ ಸಂಚು ಅವ್ರು ಹೆಣಿತಾ ಇದ್ದಾರೆ. ಆ ಸಂಚಿನಿಂದ ಎಸ್ಕೇಪ್ ಆಗಬೇಕಾಗಿದ್ರೆ ಸೆಂಟ್ರಲ್ ಲೀಡರ್ಶಿಪ್ಗೆ ಇವರು ಆಹುತಿ ಕೊಡೋದು ಒಂದು ಅನಿವಾರ್ಯ ಆಗಿರುವಂತ. ಹಾಗಾಗಿ ಆದ್ರೆ ಇದನ್ನ ಹೇಳ್ತಾ ಅವರ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಕೆಟ್ಟೋಗಿದ್ಯಾ? ಇಲ್ಲ, ಬಿಜೆಪಿ ಅವ್ರದ್ದು ಆಸೆಡ್. ಸೊ ದೇ ಸ್ಟಿಲ್ ಓನ್ ದ ಟ್ರೆಡಿಷನಲ್ ಅಂಡ್ ಅದನ್ನ ಡಿಸ್ಟರ್ಬ್ ಮಾಡಿರಲಿಲ್ಲ. ಆದರೆ ನೀವು ಎಲೆಕ್ಷನ್ ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಜನರು ಒಂದಿಷ್ಟು ರೀತಿಯ ಪ್ರಜ್ಞಾವಂತಿಕೆ ಇದೆ. ಹೇಗೆ ನೀವು ಮಂಗಳೂರು ಇದು ಕರಾವಳಿ ಅಂತ ಹೇಳ್ತೀರಾ, ದ್ಯಾಟ್ ಅದೇ ರಿಫ್ಲೆಕ್ಷನ್ ಅಲ್ಲಿ ಕೂಡ ಇದೆ. ಹೇಗೆ ನಮ್ಮ
ಮಂಗಳೂರು, ಉಡುಪಿ ಬರುತ್ತೆ, ಹಾಗೇನೆ ಮುಂದೆ ಸ್ಟ್ರೆಚ್ ಇರುವಂಥದ್ದು ಇದು. ಬಟ್ ಏನಂತಂದ್ರೆ ಆ ಸಮಯದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ಒಂದು ರೀತಿಯಿಂದ ಒಂದೇ ಒಂದು ಕಡೆ ನಾವು ವೋಟ್ ಮಾಡಬೇಕು ಅನ್ನುವಂಥ ಸಿಟ್ಟು ಬಂದ್ಬಿಟ್ಟು ಒಂದು ಮೊದಲನೇ ಬದಲಾವಣೆ ನಾವು ಅಲ್ಲಿ ಕಾಣ್ತೀವಿ. ತುಂಬಾ ಮೊದಲೇ ಅನಂತಕುಮಾರ್ ಹೆಗಡೆ ಅವರು ಗೆದ್ದು ಬರ್ತಾರೆ. ಯಾವಾಗ ಅಲೆ ಇರಲಿಲ್ಲ, ಯಾವಾಗ ಈ ವಿಚಾರ ಇರಲಿಲ್ಲ. ಆದರೆ ಹಿಂದೂ ಮುಸ್ಲಿಂ ಗಲಾಟೆಯ ಎಫೆಕ್ಟ್ ಮಂಗಳೂರು, ಸೂರತ್ಕಲ್ಲು, ಕಾರವಾರ, ಆಮೇಲೆ ಭಟ್ಕಳ್ಳು, ಇದರಲ್ಲೆಲ್ಲ ಆಗಿರೋದ್ರದ್ದು ಒಂದು ಇವತ್ತಿಗೂ ಅದು ಜ್ವಲಂತವಾಗಿದೆ. ರೈಟ್, ಅದ್ರ ಬಗ್ಗೆ ಇನ್ ಡೀಟೇಲ್ ಮಾತಾಡ್ತೀನಿ. ಮತ್ತು ಅಂಜಲಿ ನಿಂಬಾಳ್ಕರ್ ಅವರ ರಾಜಕೀಯ ಸ್ಟ್ರಾಟಜಿ ಅಥವಾ ಸೋಲು ಗೆಲುವಿನ ಒಂದಷ್ಟು ಮಾತುಕತೆಯನ್ನು ರೈಟ್ ನೋಡಿ, ಇವತ್ತು ಉತ್ತರ ಕನ್ನಡ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ ಈ ಕ್ಷೇತ್ರ ಅಂದಾಗ ಹೊಸ ಹೊಸ ವಿಚಾರಗಳು ಬರುತ್ತೆ. ಆ್ಯಂಡ್ ಅಲ್ಲಿನ ಜನರ ಮಾತೇನು, ಈ ಹಿಂದಿನ ಚುನಾವಣಾ ಹಿಸ್ಟ್ರಿ ಏನು, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಚುನಾವಣೆ ಅಂತ ಸಂದರ್ಭದಲ್ಲಿ ನಾವೇನೇ ಅಭ್ಯರ್ಥಿ ಬಗ್ಗೆ ಮಾಹಿತಿ ಕೊಟ್ಟರು, ಪೂರ್ವಾಪರ ತಿಳ್ಕೊಳ್ಳಿ ಅಂತ ಹೇಳಿದ್ರು, ಮತದಾರ ಪ್ರಭುಗಳನ್ನು ನಾವೇನು ಕರಿತೀವಿ ಅವರು ಅಂತಿಮವಾಗಿ ಬಹುತೇಕರು ಇವ ನಮ್ಮವನ, ಇವ ಯಾವ ಜಾತಿಗೆ ಸೇರಿದವನು, ಈ ಸಮುದಾಯದ ಈ ವ್ಯಕ್ತಿಗೆ ನಾನು ಓಟ್ ಹಾಕಿದರೆ ಬೇರೆ ಸಮುದಾಯಗಳಿಗೆ ಎಷ್ಟು ಲಾಭ, ಆ ಸಮುದಾಯಗಳನ್ನು ಮೇಲೆತ್ತುವಂಥ ಕೆಲಸ ಮಾಡ್ತಾನ, ಡೆಫಿನೆಟ್ಲಿ ಇದ್ರ ಬಗ್ಗೆ ನೀವು ಯೋಚನೆ ಮಾಡೇ ಇರ್ತೀರಿ. ಹಾಗಾಗಿ ಜಾತಿ ಲೆಕ್ಕಾಚಾರ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬನ್ನಿ ಆ ಡೀಟೇಲ್ಸ್ ನೋಡ್ಕೊಂಬರೋಣ. ರೈಟ್, ಜಾತಿ ಲೆಕ್ಕಾಚಾರ ಅಂತ ಸಂದರ್ಭದಲ್ಲಿ ನಾಮಧಾರಿ ಇದಕ್ಕೆ ಸೇರಿದವರು 1,60,000, ಮರಾಠ ಸಮುದಾಯಕ್ಕೆ ಸೇರಿದವರು 1,70,000, ಅಲ್ಪಸಂಖ್ಯಾತರು ನೋಡಿ ಈ ಭಾಗದಲ್ಲಿ 2,25,000, ಬ್ರಾಹ್ಮಣ ಅಂದಾಗ 1,70,000 ಅನ್ನುವಂಥ ಮಾಹಿತಿ ಇದೆ. ಹಿಂದುಳಿದ ವರ್ಗ 2 ಲಕ್ಷ, ಇನ್ನು ವೀರಶೈವರು 1.5 ಲಕ್ಷ ಇದ್ದಾರೆ, ಮೀನುಗಾರರು 1,20,000, ಲಿಂಗಾಯತರು 1 ಲಕ್ಷ ಇದ್ದಾರೆ. ನೋಡಿ ಇಲ್ಲಿ ವೀರಶೈವ 1.5 ಲಕ್ಷ, ಲಿಂಗಾಯತ ಅಂದಾಗ ಅಗೇನ್ ಡಿವೈಡ್ ಮಾಡಿದ್ದಾರೆ 1 ಲಕ್ಷ, ಹಾಲಕ್ಕಿ ಒಕ್ಕಲಿಗ 80,000, ಬುಡಕಟ್ಟು ಸಿದ್ದಿ ಗೌಳಿ ಕುಡುಬಿ ಅಂದಾಜು 55,000 ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಏನು ನೋಡಿ, ಕ್ಷೇತ್ರ ಅಂತ ಸಂದರ್ಭದಲ್ಲಿ ನಾವು ಪ್ರತಿ ಚುನಾವಣೆಯ ಪಾಸ್ಟ್ ಹಿಸ್ಟ್ರಿಯನ್ನು ನಾವು ತಗೊಳ್ಳೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೋಡಿ 52, 57, 62ರಲ್ಲಿ ಜೋಕಿಮ್ ಆಳ್ವ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಂಡಿರ್ತಾರೆ. 67ರಲ್ಲಿ ದಿನಕರ್ ದೇಸಾಯಿ ಪಕ್ಷೇತರಾಗಿ ಗೆಲುವನ್ನು ಪಡ್ಕೊಳ್ತಾರೆ. ಇನ್ನು 71ರಲ್ಲಿ ಬಾಲಕೃಷ್ಣ ನಾಯ್ಕ ಕಾಂಗ್ರೆಸ್ನಿಂದ ಗೆಲುವನ್ನು ಪಡ್ಕೊಳ್ತಾರೆ. ಹಾಗೆಯೇ 77 ಅಂದಾಗ ಬಾಳ್ಸು ಕದಂ ಕಾಂಗ್ರೆಸ್ನಿಂದ ಗೆಲುವನ್ನು ಪಡೆದುಕೊಂಡಿದ್ದಾರೆ. 80, 84 ದೇವರಾಯ ನಾಯ್ಕ್ ಕಾಂಗ್ರೆಸ್ನಿಂದ ಗೆಲುವು. 88, 91 ದೇವರಾಯ ನಾಯ್ಕ್ ಕಾಂಗ್ರೆಸ್. ಓ ಮೈ ಗಾಡ್, ರೈಟ್. ಇನ್ನು 1999 ಅಂದಾಗ ಮಾರ್ಗರೆಟ್ ಆಳ್ವ ಕಾಂಗ್ರೆಸ್ನಿಂದ. 2004, 9 ಅನಂತಕುಮಾರ್ ಹೆಗಡೆ. 14, 19 ಅನಂತಕುಮಾರ್ ಹೆಗಡೆ. ಈ ರೀತಿಯ ಒಂದು ಚಿತ್ರಣ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಪುರಾಣಿಕ್ ಸರ್, ನಾನು ಆಗಲೇ ಹೇಳ್ತಿದ್ದ ಹಾಗೆ ಜಾತಿ ಲೆಕ್ಕಾಚಾರ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾರಿಗೆ ಅಭ್ಯರ್ಥಿ ಅಂತ ಅಲ್ಲಿ ನಿಲ್ಲಿಸಿದ್ರು ಕೂಡ ಜನಸಾಮಾನ್ಯರು ಎಲ್ಲ ಆಯಾಮದಲ್ಲಿ ಯೋಚನೆ ಮಾಡೇ ಮಾಡ್ತಾರೆ. ಸೊ ಜಾತಿವಾರ ಲೆಕ್ಕಾಚಾರ ಅಬ್ಸರ್ವ್ ಮಾಡಿ ಹೇಳೋದಾದ್ರೆ ಏನು ಅನ್ಸುತ್ತೆ ಸರ್, ಏನಾಗಬಹುದು ಅಲ್ಲಿನ ಜನರ ಪಲ್ಸ್, ನಾಡಿ ಮಿಡಿತ? ನೀವು ಈಗ ಕೊಟ್ಟ ವಿವರಗಳನ್ನ ನೋಡಿದ್ರೆ ಅಲ್ಲಿ ನೀವು ಕೊಟ್ಟಂತ ವಿವರಗಳನ್ನ ನೋಡಿದ್ರೆ ಅಂದ್ರೆ ವೋಟ್ ಸಂಖ್ಯೆ, ಜಾತಿ ಲೆಕ್ಕಾಚಾರ ಅದನ್ನ ನೋಡಿದ್ರೆ ಈಗ ಟ್ರೆಂಡ್ ನೋಡಿದ್ರೆ ಈ ಜಾತಿ ಸಮೀಕರಣ ಅನ್ನೋದು ಬಹುಶಃ ಉತ್ತರ ಕನ್ನಡದಲ್ಲಿ ಎಷ್ಟು ಪ್ರಭಾವಶಾಲಿಯಾಗಿ ಬೆಳೆದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಯಾವುದೇ ಒಂದು ಜಾತಿಗೆ ಅಡ್ವಾಂಟೇಜ್ ಇಲ್ವಲ್ಲ ಅಲ್ಲಿ. ಮತ್ತೆ ನಿಂತಿರೋ ಕ್ಯಾಂಡಿಡೇಟ್ ಈ ಕಮ್ಸ್ ಫ್ರಮ್ ಅಪ್ಪರ್ ಕ್ಯಾಸ್ಟ್ ಬ್ರಾಹ್ಮಿನ್ ಕ್ಯಾಂಡಿಡೇಟ್, ಬಟ್ ಅಲ್ಲಿ ಗ್ಯಾರಂಟಿ ವರ್ಸಸ್ ಹಿಂದುತ್ವದ ನೆಲೆ ಇದೆಯಲ್ಲ, ಅದರ ನಮ್ಮ ಮಿತ್ರರು ಹೇಳಿದಾಗೆ ಆ ಒಂದು ಬೇಸ್ ವೋಟ್ಸ್ ಇದೆಯಲ್ಲ, ಆ ಬೇಸ್ ವೋಟ್ಸ್ ಈಗ ಅನಂತಕುಮಾರ್ ಹೆಗಡೆ 4.79 ಲಕ್ಷ ವೋಟನ್ನ ಪಡೆದಿದ್ದಾರೆ ಅಂದ್ರೆ ಅದು ಕಡಿಮೆ ಅಂದ್ರೂ ಒಂದು 2 ಲಕ್ಷ ಕಡಿಮೆ ಆಗ್ಲಿ, 2.5 ಲಕ್ಷ ಕಡಿಮೆ ಆಗ್ಲಿ ಮೈನಾರಿಟೀಸ್ ಕಾಂಗ್ರೆಸ್ಗೆ ಕೊಡ್ತಾರೆ. ಮರಾಠದಲ್ಲಿ ಅದು ಸ್ಪ್ಲಿಟ್ ಆಗುತ್ತೆ, ಬರೀ ಅಂಜಲಿ ನಿಂಬಾಳ್ಕರ್ಗೆ ಹೋಗೋದಿಲ್ಲ. ಯಾಕಂದ್ರೆ ಅವರು ಸಂಪೂರ್ಣವಾಗಿ ಅಲ್ಲಿ ಬೇರೆ ಕ್ಯಾಂಡಿಡೇಟ್ಗಳಿದ್ರು ಕಾಂಗ್ರೆಸ್ನಲ್ಲಿ, ಸುರೇಂದ್ರನಾಥ್ ನಾಯಕ್ ಅಂತ, ಅವ್ರು ಯಾರಿಗೂ ಇವರು ಪರಿಗಣಿಸಿಲ್ಲ. ಅವರೆಲ್ಲ ಪ್ರಬಲವಾಗಿ ಒಂದು ರೀತಿಯಲ್ಲಿ ಹೆಚ್ಚು ಇವರಿಗಿಂತ ಬೆಟರ್ ಕ್ಯಾಂಡಿಡೇಟ್ಸ್ ಅಂತಕ್ಕಂಥವ್ರನ್ನ ಕಾಂಗ್ರೆಸ್ ಪರಿಗಣಿಸಿಲ್ಲ. ಯಾವ ದೃಷ್ಟಿಯಿಂದ ಅಂಜಲಿ ನಿಂಬಾಳ್ಕರ್ ಅವ್ರನ್ನ ಪರಿಗಣಿಸಿದಾರೋ ಅದು ಕಾಂಗ್ರೆಸ್ಗೆ ಗೊತ್ತು. ಆದ್ರೆ ಅವ್ರ ಸ್ಟ್ರಾಟಜಿ ಏನೋ ಗ್ಯಾರಂಟಿ ಇದೆ ಮತ್ತು ಮಹಿಳೆಯರ ಸಂಖ್ಯೆ ಸಮಬಲವಾಗಿದೆ. ಬಹುಶಃ ಇವೆಲ್ಲರ ಆಧಾರದ ಮೇಲೆ ಈ ಒಂದು ಮಹಿಳಾ ಕ್ಯಾಂಡಿಡೇಟ್ ಅಂತಕ್ಕಂಥವ್ರಿಗೆ ಅಡ್ವಾಂಟೇಜ್ ಆಗ್ಬೋದು ಅನ್ನೋದು ಅವ್ರ ಕ್ಯಾಲ್ಕುಲೇಷನ್ ಇರ್ಬೋದು. ಆದ್ರೆ ಇಲ್ಲಿ ಮೋದಿಯವರ ಅಲೆ ಮತ್ತು ಹಿಂದುತ್ವದ ಒಂದು ಬೇಸ್ ಅಂದ್ರೆ ಏನು ನೆಲೆ ಇದೆ ಬಿಜೆಪಿಗೆ, ಮತ್ತೆ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅವರು ಹೇಳ್ಕೊಳ್ಳೋ ಅಂತ ಕೆಲಸ ಮಾಡಿಲ್ಲ. ಬಿಕಾಸ್ ಹಿ ಹಸ್ ಬಿಕಮ್ ಏಲಿಯನೇಟೆಡ್ ಫ್ರಮ್ ದಿ ಕಾನ್ಸ್ಟಿಟ್ಯೂನ್ಸಿ. ಅನಂತ ಕುಮಾರ್ ಅಂತ ಅಂದ್ರೆ ಒಂದು ರೀತಿಯಲ್ಲಿ ಅವರು ದಂತ ಗೋಪುರ ಅಥವಾ ದೂರದಲ್ಲಿದ್ದಂಥವ್ರು ಬರೀ ಭಾಷಣದ ಮೂಲಕ ಮಾಡ್ತಾ ಇದ್ರು ಅಂತ. ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ತೆಗೆದುಕೊಳ್ಳಿ,
ಹಣ ಶಕ್ತಿ ತೆಗೆದುಕೊಳ್ಳಿ, ಅರಣ್ಯದ ಒಂದು ಏನು ಒತ್ತುವರಿ ಇತ್ತು ಅದನ್ನು ನಿಲ್ಲಿಸೋದ್ರಲ್ಲಿ ಅವರು ಯಶಸ್ವಿ ಆಗಿಲ್ಲ. ಮತ್ತೆ ಸ್ಥಳೀಯರಿಗೆ ಉದ್ಯೋಗ ಕೊಡ, ಆಮೇಲೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ದಟ್ ವಾಸ್ ದ ಬಿಗ್ಗೆಸ್ಟ್ ಡಿಮಾಂಡ್ ಫಾರ್ ದ ಲಾಸ್ಟ್ 5 to 10 years. ಸೊ ಇದನ್ನ ಬಹುಶಃ ಅಲ್ಲಿನ ಜನ ಯೋಚನೆ ಮಾಡಿ ಹೇಳ್ತಾರೆ, ಬಹುಶಃ ಈಗ ಏನಾದರೂ ಮೋದಿ ಅವರ ಕಾಲದಲ್ಲಿ ಅವರು IIT ಮತ್ತೆ ಒಂದೊಂದು ಹೊಸ ಮೆಡಿಕಲ್ ಕಾಲೇಜ್ಗಳು ಇವೆಲ್ಲ ಕೊಟ್ಟಿರೋದ್ರಿಂದ ನಮ್ಗೇನಾದರೂ ಈ ವಿಶ್ವೇಶ್ವರಯ್ಯ ಹೆಗಡೆ ಅವ್ರನ್ನ ಗೆಲ್ಸಿದ್ರೆ ನಮ್ಗೆ ಅನುಕೂಲ ಆಗ್ಬೋದು ಅಂತಕ್ಕಂಥ. ಯಾಕಂದ್ರೆ ಅಂಜಲಿ ಹೆಂಬಾಳ್ಕರ್ ಗೆದ್ರು ವಿರೋಧ ಪಕ್ಷದಲ್ಲಿ ಕುತ್ಕೋಬೇಕು ಡೆಲ್ಲಿನಲ್ಲಿ. ಸೊ ಅದರಿಂದ ಆಳುವ ಪಕ್ಷದ ಮತ್ತು ಮುಂದೆ ಒಂದು ಹ್ಯಾಟ್ರಿಕ್ ನಲ್ಲಿ ಗೆಲ್ತಕ್ಕಂಥ ಬಿಜೆಪಿ ಅಥವಾ ಮೋದಿ ಸರ್ಕಾರಕ್ಕೆ ನಾವು ಬೆಂಬಲ ಕೊಟ್ರೆ ನಮ್ಮ ಉಳಿದ ಕೆಲಸಗಳಾಗ್ತವೆ. ಇಲ್ಲದೆ ಹೋದ್ರೆ ನಾವು ಬರೀ ಕಂಪ್ಲೇಂಟ್ ಮಾಡೋದು. ನೋಡಿ, ಒಂದು ರೀತಿಯಲ್ಲಿ ನಮಗೆ ಬೇಕಾದಂತ ಅನುದಾನಕ್ಕೋಸ್ಕರ ಕೋರ್ಟಿಗೆ ಹೋಗ್ತಕ್ಕಂತ ಒಂದು ರೀತಿಯ ಒಂದು ಸ್ಯಾಡ್ ಸಿಚುವೇಶನ್ ಬರಬಾರ್ದಿತ್ತು. ಯಾರೇ ಆಗ್ಲಿ ಅನುದಾನ, ನಾನು ಹೇಳ್ತಾ ಇದ್ನಲ್ಲ, ಕೋಆಪರೇಟಿವ್ ಫೆಡರಲಿಸಂ, ಆ ಒಂದು ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಪ್ರಚಾರ ಅಷ್ಟು ಪ್ರಬಲವಾಗಿ ಯಶಸ್ವಿಯಾಗಿ ಕಾಣ್ತಾ ಇದೆ. ಮತ್ತೆ ಅವರು ಪರಿಚಯನ ಹೊರಗಿನವರು ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ, ಅವ್ರು ಹೊರಗಿನವರು ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ದೇಶಪಾಂಡೆ ಅವರ ಪ್ರಯತ್ನವನ್ನು ನಾವು ಕಾದ್ ನೋಡ್ಬೇಕು. ಯಾಕಂದ್ರೆ ದೇಶಪಾಂಡೆ ಅವರು ಒಂದು ವೆರಿ ಡಿಪ್ಲೊಮ್ಯಾಟಿಕ್ ಅಂಡ್ ಸೀಸನ್ಡ್ ಪೊಲಿಟಿಷಿಯನ್. ಆ ಸೀಸನ್ ಪೊಲಿಟಿಷಿಯನ್ ಒಳ ತಂತ್ರಗಳು ಏನಿರ್ತವೆ ಅವೆಲ್ಲ ಸಂಪೂರ್ಣವಾಗಿ ಅಂಜಲಿ ನಿಂಬಾಳ್ಕರ್ ಪರ ಐತೆ ಅಂತಕ್ಕಂಥದ್ದನ್ನ ನಾನು ಅಲ್ಲಿ ಮಾಹಿತಿ. ರೈಟ್ ಸರ್, ಮಾತಾಡ್ತೀನಿ ನಿಮ್ ಜೊತೆ. ಮಂಜು, ನೀವು ತಿಳಿಸಿ, 1952ರಿಂದ 96 ಅಂದಾಗ ಕಾಂಗ್ರೆಸ್ ಒಂದ್ಸಲ ಏನೋ ಪಕ್ಷೇತರ ಸ್ವತಂತ್ರ ಅಭ್ಯರ್ಥಿಯ ಗೆಲುವು ಅನ್ನೋದಾದ್ರೆ, ಯಾವಾಗ ಅದು ಬಿಜೆಪಿಗೆ ಸ್ವಿಚ್ ಆಯಿತು 96ಅಲ್ಲಿ, ಯಾವ ಕಾರಣಕ್ಕೆ ಸ್ವಿಚ್ ಆಯಿತು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ್ಯಂಡ್ ಮತ್ತೆ ನಿರಂತರವಾಗಿ BJP ಬರುತ್ತೆ. ಆ ಸ್ಟ್ಯಾಂಡನ್ನು ಅವ್ರು ಹೇಗೆ ಉಳಿಸ್ಕೋತಾರೆ, ಮತ್ತು ಉತ್ತರ ಕನ್ನಡ ಭಾಗ ಅಂದರೆ ಬಹಳ ಸೂಕ್ಷ್ಮ ವಿಚಾರ. ಅಗೇನ್ ಹಿಂದೂ ಆ್ಯಂಡ್ ಮುಸ್ಲಿಂ ಇದು ಈ ಬಾರಿಯ ಚುನಾವಣೆಯಲ್ಲಿ ಕೆಲಸ ಮಾಡುತ್ತಾ, ಯಾವ ಥರ ಕೆಲಸ ಮಾಡುತ್ತೆ ಅಂತ ಅನ್ಸತ್ತೆ? ದಿವ್ಯಶ್ರೀ, ಏನು ಭಟ್ಕಳ ಗಲಭೆ ನಂತರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹಿಂದೆ ಕೆನರಾ ಲೋಕಸಭಾ ಕ್ಷೇತ್ರ ಅಂತ ಹೇಳಿ ನಾಮಕರಣ ಇತ್ತು. ಆ ಸಂದರ್ಭದಲ್ಲಿ ಅಂದ್ರೆ ಭಟ್ಕಳ ಗಲಭೆಯ ನಂತರ ಏನು ಚುನಾವಣೆಯನ್ನು ನಡೆದಿತ್ತು, ಅದರ ಸಂಪೂರ್ಣ ಯಶಸ್ಸನ್ನ ಬಿಜೆಪಿ ಪಡ್ಕೊಂತು. ಈಗೇನು ಮೋದಿ ಅಲೆಗಳು ದೇಶದಲ್ಲಿ ಏನು ಕಂಡು ಬರ್ತಾ ಇದೆ, ಆದ್ರೆ ಹಿಂದೆ ಮೋದಿ ಅಲೆ ಇರ್ಲಿಲ್ಲ. ಆದ್ರೆ ಅನಂತ್ ಕುಮಾರ್ ಹೆಗಡೆ ಇಲ್ಲಿ ಫೈರ್ ಬ್ರ್ಯಾಂಡ್, ಏನು ಹಿಂದಿ ಹುಲಿ ಅಂತ ಹೇಳಿ ಕರೀತಾರೆ, ಅವರು ಒಂದ್ ರೀತಿಯಲ್ಲಿ ಓಟನ್ನ ಕಟ್ಟಿ ಹಾಕಿದ್ರು. ಅಂದ್ರೆ ಅವರು ನೇರವಾಗಿ ತಮ್ಮ ಭಾಷಣದ ಕೂಡ ಪ್ರತಿಯೊಂದು ಎಲೆಕ್ಷನ್ ಕೂಡ ಹೇಳ್ತಾ ಬಂದಿದ್ದು, ಅಂದ್ರೆ ನನಗೆ ಯಾವುದೇ ಕಾರಣಕ್ಕೂ ದೇಶದ್ರೋಹಿಗಳ ಓಟ್ ಬೇಡ, ಅಲ್ಪಸಂಖ್ಯಾತರ ಓಟ್ ಬೇಡ, ಅಂದ್ರೆ ಆ ರೀತಿ ಹೇಳ್ಕೊಂಡೆ ಅವರು ಹಿಂದೂಗಳನ್ನ ಏನ್ ಮಾಡ್ತಿದ್ರು, ಒಂದ್ ರೀತಿಯಲ್ಲಿ ಕಟ್ಟಾಕುವಂತ ಒಂದು ಕೆಲಸವನ್ನು ಮಾಡ್ತಿದ್ರು. ಹೀಗಾಗಿ ಅವರು ಒಂದು ಓಟನ್ನ ಭದ್ರವಾಗಿ ಇಟ್ಕೊಂಡಿದ್ರು. ಹಾಗಾಗಿ ಒಂದು ಏನಾದ್ರೂ ಇವತ್ತು ಬಿಜೆಪಿಯಲ್ಲಿ ಮುಖ್ಯವಾಗಿ ಹಿಂದುತ್ವದ ಒಂದು ಏನು ಅದೇ ವಿಷಯ ಬಗ್ಗೆ ಇರುವಂತ ಒಂದು ವ್ಯಕ್ತಿ ಅಂದ್ರೆ ಅದು ಏಕೈಕ ಅನಂತ್ ಕುಮಾರ್ ಹೆಗಡೆ ಮಾತ್ರ. ಹಾಗಾಗಿ ಅವರ ವರ್ಚಸ್ಸನ್ನ ಎಲ್ಲೂ ಕಡಿಮೆ ಮಾಡ್ಕೊಂಡಿಲ್ಲ. ಹಾಗಾಗಿ ಅವರು ಸತತವಾಗಿ ಒಂದು ಆಯ್ಕೆಯನ್ನು ಹಾಕೊಂಡಿದ್ರು. ಒಂದು ಬಾರಿ ಮಾತ್ರ ಅವರು ಮಾರೇಟಾಳುವ ಈ ಒಂದು ಕ್ಷೇತ್ರದಲ್ಲಿ ಆಯ್ಕೆ ಆಗಿತ್ತು. ಅದರ ನಂತರ ನಿರಂತರವಾಗಿ ಅವರು ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾ ಬಂದ್ರು. ಬಳಿಕ ಮೋದಿ ಅವರು ಕೂಡ ಪ್ರಧಾನಿ ಆದ್ರು. ಇನ್ನೂ ಹೆಚ್ಚು ಒಂದು ಪ್ರಭಾವವನ್ನು ಕೂಡ ಇವ್ರ ಮೇಲೆ ಬಿತ್ತು. ಹೀಗಾಗಿ ಇವತ್ತು ಏನು ಯುವ ಸಮುದಾಯ ಇರ್ಬೋದು, ಏನು ಬಿಜೆಪಿಯ ಮೂಲ ಓಟ್ಗಳು ಎಲ್ಲೂ ಕೂಡ ಕಡಿಮೆ ಆಗಿಲ್ಲ. ಹಾಗಾಗಿ ಅನಂತ್ ಕುಮಾರ್ ಹೆಗಡೆ ಸತತವಾಗಿ ಆಯ್ಕೆ ಬರುವಂತ ಒಂದು ಪ್ರಕ್ರಿಯೆ ಇದೆ. ರೈಟ್ ಮಂಜು. ಬಟ್ ಈ ಕ್ಷಣಕ್ಕೂ ಚಂಬಿ ಪುರಾಣಿಕ್ ಸರ್ ಹೇಳಿದ ಹಾಗೆ ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, ವೈ ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನಿಂದ ಈ ಅಭ್ಯರ್ಥಿಯನ್ನು ಯಾಕಲ್ಲಿ ಕಣಕ್ಕಿಳಿಸಿರಬಹುದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ನೋಡಿ, ಚುನಾವಣಾ ಹಿನ್ನೋಟ ಅನ್ನೋದು ಬಹಳ ಮುಖ್ಯ ಆಗುತ್ತೆ. 14 ಮತ್ತು 19 ಚುನಾವಣಾ ಫಲಿತಾಂಶ ಏನಿದೆ ಅದನ್ನು ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ರೈಟ್, 2014 ಚುನಾವಣೆ ಅಂತ ಸಂದರ್ಭದಲ್ಲಿ ಬಿಜೆಪಿ ಗೆಲುವನ್ನು ಪಡೆದುಕೊಳ್ಳುತ್ತೆ. ಅನಂತಕುಮಾರ್ ಹೆಗಡೆ ಗೆಲುವನ್ನು ಪಡೆದುಕೊಳ್ತಾರೆ. ಪಡೆದ ಮತಗಳ ಸಂಖ್ಯೆ ನೋಡಿ 54%, 5,46,939. ನೋಡಿ, ಪ್ರಶಾಂತ್ ದೇಶಪಾಂಡೆ ಅವರ ಪುತ್ರ ಕಾಂಗ್ರೆಸ್ನಿಂದ ಸೋಲನ್ನು ಅನುಭವಿಸ್ತಾರೆ. ಪಡೆದ ಮತಗಳು 4,06,239, 40% ಮತ ಬಂದಿದೆ ಅವರಿಗೆ. ನಾವು ಅದನ್ನು ಗಮನಿಸಬೇಕಿಲ್ಲಿ. ಇನ್ನು ಗೆಲುವಿನ ಅಂತರ 1,40,70. ರೈಟ್, 2019 ಚುನಾವಣೆ ಅಂತ ನೋಡಿದ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಬಿಜೆಪಿಯಿಂದ ಗೆಲುವನ್ನು ಪಡೆದುಕೊಳ್ತಾರೆ. ಇಲ್ಲಿ ಅನಂತಕುಮಾರ್ ಹೆಗಡೆಯವರು ಪಡೆದುಕೊಂಡಂತಹ ಮತಗಳು ನೋಡಿ, ಲೈಕ್ ಹ್ಯೂಜ್ ಚೇಂಜಸ್ಸು, ಒಂದು ರೀತಿ ಲಾಭ. 7,86,042, 68% ಮತಗಳು ನೋಡಿ. ಆನಂದ್ ಅಸ್ನೂಟಿಕರ್ JDSನಿಂದ ಸೋಲನ್ನು ಅನುಭವಿಸ್ತಾರೆ. ಪಡೆದ ಮತಗಳು 3,06,393, 26%. ಗೆಲುವಿನ ಅಂತರ 4,79,649. ನನಗೆ ಅರವಿಂದ್ ಅವರೇ, ನಂಗೆ ಈಗಲೂ ಕುತೂಹಲ ಅಂತ ಅನ್ಸೋದು ಅಂದರೆ, ಚಂಬಿ ಪುರಾಣಿಕ್ ಸರ್ ಒಂದು ಪ್ರಶ್ನೆ ರೈಸ್ ಮಾಡಿದರು. ಕ್ಷೇತ್ರದಲ್ಲಿದ್ದವರೇ ಅಭ್ಯರ್ಥಿ ಆಗೋಕ್ಕೂ ಕ್ಷೇತ್ರದಲ್ಲಿ ಇರದವರು ಅಭ್ಯರ್ಥಿ ಆಗೋಕ್ಕೂ ಭಾಳ ಡಿಫ್ರೆನ್ಸ್ ಇದೆ.
ಸೊ ಹಾಗಾಗಿ ವೈ ಅಂಜಲಿ ನಿಂಬಾಳ್ಕರ್ ಇನ್ ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಅಂತ. ಸೊ ಅದ್ರ ಜೊತೆಗೆ ಇಲ್ಲಿ ನೋಡಿ ಜಾತಿವಾರು ಲೆಕ್ಕಾಚಾರ ನೋಡಿದಾಗಲೂ ಕೂಡ BJP ಅಲ್ಲಿನ ಪ್ರಾಬಲ್ಯ ನೋಡಿದಾಗಲೂ ನೋಡಿ 52 ಇಂದ ಆಲ್ಮೋಸ್ಟ್ 96ವರೆಗೂ ಕಾಂಗ್ರೆಸ್ ಇತ್ತು, ಆಮೇಲೆ ನಿರಂತರವಾಗಿ BJP. ಸೊ ಇಲ್ಲಿ ಅಂದರೆ ಒಂದು ಕ್ಲಾರಿಟಿ BJPಗೆ ಇದೆಯಾ ಅಥವಾ ಪ್ರಯತ್ನನ ಕಾಂಗ್ರೆಸ್ದು ಹೆಂಗಿದು? ಇಲ್ಲ, BJPಗೆ ಒಂದು ರೀತಿಯಿಂದ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ. ಈ ಬಾರಿ ನಾವು ಆ ಒಂದು ಡಿಫ್ರೆನ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು, ಆದರೆ ಗೆಲುವಿಗೆ ಏನು ಅಂತ ವ್ಯತ್ಯಾಸ ಬೀಳಲಿಕ್ಕಿಲ್ಲ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ ಬರೀ ಒಂದು ಪ್ಯಾನ್ ನ್ಯಾಷನಲ್ ಒಂದು ಛವಿಯನ್ನು ಬದಲಾಯಿಸೋದಂಥ ಪ್ರಯತ್ನ ಏನು ಅನಂತಕುಮಾರ್ ಹೆಗಡೆ ಅವರು ಮಾಡಿದ್ರು, ಅದರಿಂದ ಪಕ್ಷ ದೂರ ಇರಬೇಕಾಗಿತ್ತು, ಅದಕ್ಕೆ ಅವ್ರನ್ನ ಕೈ ಬಿಟ್ಟರು. ಒಂದು. ಎರಡನೇದು ಆಂಟಿ ಇನ್ಕಂಬನ್ಸಿ, ದಟ್ಸ್ ಆಲ್. ಸೊ ಅದರ್ ದನ್ ದ್ಯಾಟ್ ಹಿ ಈಸ್ ಟೆಂಪ್ರರಿ ಔಟ್ ಆಫ್ ದ ಸೀನ್, ನಥಿಂಗ್ ಅದರ್ ದನ್ ದ್ಯಾಟ್ ಹಿ ವಿಲ್ ಅಗೇನ್ ಬಿ ಇನ್ ದ ಮೇನ್ ಸ್ಟ್ರೀಮ್ ವೆರಿ ಸೂನ್. ದಟ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್. ಓಕೆ, ದಟ್ ಇಸ್ ಪಾಯಿಂಟ್ ನಂಬರ್ 1. ಈಗ ಕಾಂಗ್ರೆಸ್ ಅಭ್ಯರ್ಥಿಗೆ ಬರೋದಾದ್ರೆ ಇಲ್ಲಿ ಕಾಂಗ್ರೆಸ್ ಅವರು ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ರೀತಿಯಿಂದ ಅಸಮಂಜಸ ಅಂತ ನಾವು ಹೇಳ್ಬೋದು. ಆದರೆ ಇವ್ರ ಚುನಾವಣೆ ಅಂದರೆ ಎಲೆಕ್ಷನ್ಗೆ ಏನು ತುಂಬ ಹೊಸಬ್ರೇನಲ್ಲ ಈಗಿರೋ ಕ್ಯಾಂಡಿಡೇಟ್. ಆಲ್ರೆಡಿ ಶಿ ಹಸ್ ಟ್ರೈಡ್ ಹರ್ ಪ್ಲೇಸಸ್ 2-3 ಟೈಮ್ಸ್ ಆ್ಯಂಡ್ ಅವ್ರನ್ನ ನರ್ಚರ್ ಮಾಡಬೇಕು ಅಂತ ಒಂದು ಡಿಸಿಷನ್ ತೊಗೊಂಡಿರ್ಬೋದು ಅಂತ. ಆದರೆ ಇಲ್ಲಿ ನಿಲ್ಲಿಕ್ಕೆ ಬೇರೆಯವ್ರಿಗೂ ಸಾಮರ್ಥ್ಯ ಇತ್ತಾ ಅನ್ನುವಂಥ ಒಂದು ಪ್ರಶ್ನೆ ನೋಡಿದಾಗ ಎಷ್ಟಿದ್ರೂ ನಾವು ಗೆಲ್ಲದೆ ಇರಬಹುದು. ಹಾಗಾಗಿ ನಾವು ಒಂದು ಹೊಸ ಕ್ಯಾಂಡಿಡೇಟ್ಗೆ ನರ್ಚರ್ ಮಾಡುವಂಥ ಒಂದು ಮನಸ್ಥಿತಿ ಕಾಣಿಸ್ತದೆ. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ ನೋಡಿ, ಲಾಸ್ಟ್ 2023 ವಿಧಾನಸಭಾ ಚುನಾವಣೆ ತಗೊಂಡ್ರು ಕೂಡ ಕಾಂಗ್ರೆಸ್ 5 ಕ್ಷೇತ್ರದಲ್ಲಿ ಶಾಸಕರ ಆಯ್ಕೆ ಆಗಿದ್ರು ಕೂಡ ದ ಡಿಫರೆನ್ಸ್ 2,000, 2,500 ಎರಡು ಕಡೆ ಜಾಸ್ತಿ ಇದೆ ಅನ್ನೋದು ಬಿಟ್ರೆ ಹಿಂಗಿದೆ. ಈಗ ಲೋಕಸಭಾ ಎಲೆಕ್ಷನ್ಗೆ ಒಂದು ಡಿಸ್ಕ್ರಿಷನ್ ಇರುತ್ತೆ ಮೇಡಮ್. ಸಿ ಅವರ್ ಪೀಪಲ್ ಆರ್ ವೆರಿ ವೆರಿ ಥಾಟ್ಫುಲ್. ಅವರು ತುಂಬಾ ವಿಚಾರವಂತರಾಗಿ ಒಂದು ವೋಟ್ ಮಾಡ್ತಾರೆ. ಇದು ಈಗಷ್ಟೇ ಅಲ್ಲ, ಈಗ ಅಟ್ಲೀಸ್ಟ್ 10 ಆದ್ರೂ ಇದೆ, ಸ್ವಲ್ಪ ಕಾಂಗ್ರೆಸ್ ಮುಂದೆ ಇದೆ ಅಂತ. ಬಟ್ ಮೊದಲು RV ದೇಶಪಾಂಡೆ ಅವರ ಕಾಲದಲ್ಲಿ ನಿರಂತರವಾಗಿ ಅವರೊಂದು ಪ್ರಭಾವ ಬೀರ್ಕೊಂಡ್ ಬಂದ್ರು ಕೂಡ MP ಎಲೆಕ್ಷನ್ ಅಲ್ಲಿ ಯಾವಾಗಲೂ BJPನೇ ಬಂತು, ಒಂದು ಬದಲಾವಣೆಯನ್ನು ತೋರಿಸಿದ್ರು. ಅಲ್ಲಿ ಏನಾಯ್ತು, ಅಲ್ಲಿ ಇರುವ ಒಂದಿಷ್ಟು ಭೀಕರ ಹೋರಾಟ, ಒಂದು ಕಾಂಪಿಟೇಷನ್ ಅಲ್ಲಿ ಭಟ್ಕಳ ಸೂರತ್ ಕಲ್ಲಿಂದ ಭಟ್ಕಳವರೆಗೂ ಒಂದು ಕಮ್ಯುನಲೈಸೇಷನ್. ನಾವು ಹೇಗೆ ಕರಪ್ಷನ್ ಅದು ಹೇಳ್ತೀವಿ, ಇಲ್ಲಿ ಕರಪ್ಷನ್ ಯಾವ್ದು ನಥಿಂಗ್ ಇಸ್ ಅ ಮ್ಯಾಟರ್, ಓನ್ಲಿ ಕಮ್ಯುನಲಿಸಮ್. ಅಂದ್ರೆ ನಾವು ರಿಲಿಜಿಯಸ್ ಟರ್ಮ್ಸ್ ಮೇಲೆನೆ ಏಕೀಕರಣ ಆಗ್ತಾ ಹೋಯ್ತು. ಇದು ಒಂದು ರೀತಿಯಿಂದ ಭಯಂಕರನೂ ಹೇಳ್ಬೋದು, ಮತ್ತೆ ಒಂದು ರೀತಿಯಿಂದ ಅವ್ರಿಗೆ ಭಾರತದ ಸಂಸ್ಕೃತಿ ಮೇಲೆ ಅಭಿಮಾನ, ಸ್ವಾಭಿಮಾನ, ಒಂದು ತಿರಸ್ಕಾರ ಎಲ್ಲರಿಗೂ ಅದು ಬಂದು ಹೋಯ್ತು. ಅಂಡ್ ಇಟ್ ವಾಸ್ ಮೀನ್ಸ್ against any caste politics. Everybody started thinking on those lines. ಅದಕ್ಕೆ ಅಷ್ಟಾ ಒಂದು ಮಾರ್ಜಿನ್ ಅಲ್ಲಿ ನಾವು ವ್ಯತ್ಯಾಸ ಕಾಣಬಹುದು. 68 to 70% of the people voted at one side is a big thing. ಹಾಗಾದ್ರೆ ಈ ಲೋಕಸಭಾ ಚುನಾವಣೆ ನಾವು ಪ್ರತಿಯೊಂದು ಕ್ಷೇತ್ರನೂ ಅನಾಲಿಸಿಸ್ ಮಾಡ್ತಿರೋದ್ರಿಂದಾಗಿ BJPಗೆ ಒಂದು ಕ್ಲಾರಿಟಿ ಸಿಗ್ತಾ ಇದ್ರು ಕೂಡ, ಬಟ್ ಡಿಫ್ರೆನ್ಸ್ ಏನು ಅಂದ್ರೆ ಇವ್ರು 55 ಇದ್ರೆ ಇವ್ರು ಒಂದು 45 ಇರ್ತಾರೆ. ಇವ್ರಿಗೂ ಟ್ರೆಡಿಷನಲ್ ವೋಟ್ಸ್ ಇದೆ ಮೇಡಮ್. ನಾನು ಹೇಳ್ತಿರೋದು ಅಲ್ಲಿ ಅವರ ಟ್ರೆಡಿಷನಲ್ ವೋಟ್ಸ್ ಏನಿದೆ ಅದಿದೆ. ಬಟ್ ಏನಾಗಿದೆ, ಯುವಕರದು ಎಜುಕೇಟೆಡ್ ಪೀಪಲ್, ವರ್ಕಿಂಗ್ ಕ್ಲಾಸ್ ಆ್ಯಂಡ್ ಬಿಸ್ನೆಸ್ ಕ್ಲಾಸ್ ಹ್ಯಾಸ್ ಚೇಂಜ್ ಇಟ್ಸ್ ಡೈನಮಿಕ್ಸ್. ಅರ್ಥ ಆಯ್ತಲ್ವಾ? ಸೊ ಒಂದಿಷ್ಟು ತುಂಬ ಟ್ರೆಡಿಷನಲ್ ವೋಟ್ಸ್ ಕಾಂಗ್ರೆಸ್ಗೂ ನಾವು ಇಲ್ಲ ಅಂತ ನಾವು ನಿರಾಕರಿಸಕ್ಕಾಗಲ್ಲ. ಪ್ಲಸ್ ಅದು ಇನ್ನೂ ಕನ್ಸಾಲಿಡೇಟ್ ಆಗಿದೆ ಅಂತ ಇವಾಗ ನಾವು ಗಟ್ಟಿಯಾಗಿ ಹೇಳ್ಬೋದು. ಕೈ ಹಿಡಿಯುತ್ತಾ ಅಂದ್ರೆ ಹಿಡಿಬಹುದಾ? ಅಂದ್ರೆ ಏಕೆಂದ್ರೆ ಅಗೇನ್ ಮಹಿಳಾ ಕ್ಯಾಂಡಿಡೇಟ್ ಈ ಸತಿ ಚುನಾವಣೆ. ದಟ್ ಇಸ್ ಅ ಬಿಗ್ ಕ್ವಶನ್. ಐ ಸ್ಟಿಲ್ ಥಿಂಕ್ ದೀಸ್ ಪೀಪಲ್ ವಿಲ್ ಹ್ಯಾವ್ ದೇರ್ ಓನ್ ಡಿಸ್ಕ್ರಿಷನ್. MP ಎಲೆಕ್ಷನ್, MLA ಎಲೆಕ್ಷನ್ ಅಲ್ಲಿ ಒಂದಿಷ್ಟು ವ್ಯತ್ಯಾಸ ಇವರು ಮಾಡ್ತಾರೆ. ಮತ್ತೆ ಆ ಒಂದು ಮೀನ್ಸ್ that sensation is quite different. Okay, so ಹಾಗಾಗಿ ನಾವು ಅದ್ರ ಮೇಲೆ ಕೌಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವತ್ತಿಗೆ ಕಾಂಗ್ರೆಸ್ ಅವರು ಯಾವ ರೀತಿಯಿಂದ ಅಲ್ಲಿ ಬೇರೆ ಅಂದ್ರೆ BJPಯ ಬಿಟ್ಟು ಅವರು ಟ್ರೆಡಿಷನಲ್ ವೋಟ್ ಬ್ಯಾಕ್ ಬಿಟ್ಟು ಬೇರೆಯವ್ರನ್ನ ಹೇಗೆ ಕ್ರೋಢೀಕರಿಸ್ತಾರೆ. ಯಾಕಂದ್ರೆ ಅಲ್ಲಿ ಫಿಶರ್ಮೆನ್ಸ್ ಕಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಇದೆ. ಮೊಗವೀರ್ ಸರ್ ವಾಟ್ ಎವರ್ ಅವರ ಒಂದು ಏನು, ಆಮೇಲೆ ಅವ್ರಿಗಿರೋ ಸಮಸ್ಯೆಗಳು ಯಾವುದೇ ರೀತಿಯ ಪರಿಹಾರ ಆಗಲಿಲ್ಲ. ಅವರ ರೆಪ್ರೆಸೆಂಟೇಷನ್ ಕಾಣೋದು ತುಂಬಾ ಕಡಿಮೆ ಆಗಿದೆ. ಅವ್ರು ಇದ್ದಾರೋ ಇಲ್ವೋ ಅಂತ ಅನ್ಸೋ ಹಾಗೆ ಲೀಡರ್ಶಿಪ್ ಡೆವಲಪ್ ಆಗಿದೆ. ಲೋಕಲ್ ಲೀಡರ್ಶಿಪ್ ಅಲ್ಲಿ ಅವರ ಕಮ್ಯುನಿಟೀಸ್ ಇಂದ ಯಾರು ಕಾಣ್ತಾ ಇಲ್ಲ. ಬಟ್ ಕಾಂಗ್ರೆಸ್ ಈಸ್ ಅ ಪ್ರಾಮಿಸಿಂಗ್ ಏಜೆಂಟ್ ಫಾರ್ ದಮ್. ಕಾಂಗ್ರೆಸ್ ಅದರ್ ದನ್ ದ 5 ಗ್ಯಾರಂಟೀಸ್ ದೇ ಹ್ಯಾವ್ ಹೆಲ್ಪ್ಡ್. ಅಂಡ್ ಒಂದಿಷ್ಟು ಮಹಾರಾಷ್ಟ್ರ ರೀಜನ್ ಇಂದ ಏನು ಮರಾಠಿಗರ ಜನಸಂಖ್ಯೆ ಇದೆ ಅದು ಕೂಡ ಅಲ್ಗೆಳ್ಸಕ್ಕಾಗಲ್ಲ. ಆದ್ರೆ ಮಹಾರಾಷ್ಟ್ರ ಏಕೀಕರಣ ಪಾರ್ಟಿಯಿಂದ ಒಬ್ರು ಸರ್ದೇಸಾಯಿ ಅನ್ನೋರುವಂತ ಒಬ್ಬರನ್ನ ಕ್ಯಾಂಡಿಡೇಟ್ ತಂದಿದ್ದಾರೆ. ಆ ಡೈನಮಿಕ್ಸ್ ಹೇಗೆ ವರ್ಕ್ ಆಗುತ್ತೆ? ಸಿ ಆಲ್ ದೀಸ್ ಆರ್ ಡೈನಮಿಕ್ ಆಕ್ಟಿವಿಟೀಸ್ ವಿಚ್ ಆರ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂಡ್ ಜೊತೆಗೆ ಆಗ್ತಾ ಇರುತ್ತೆ. ಸೊ ಇದು ಹೇಗಾಗುತ್ತೆ ಅಂತ ನಾವು ಅಬ್ಸರ್ವ್. ಮಂಜೂರೇ, ಉತ್ತರ ಕನ್ನಡ ಅಂದಾಗ ನಂಗೆ ಮೂಲಭೂತ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗಿ ಕಾಣುತ್ತೆ.
ಮಲೆನಾಡು ಅಂತ ಅನಿಸಿದ್ರು ಕೂಡ ಎಷ್ಟು ಚುನಾವಣೆಗಳಾಯಿತು, ಎಷ್ಟು ನಾಯಕರು ಬಂದರು, ಬಟ್ ಅಲ್ಲಿನ ಜನರ ಸಮಸ್ಯೆಗೆ ಇವ್ರು ಸ್ಪಂದಿಸ್ತಾರೆ, ಅಟ್ಲೀಸ್ಟ್ ಇವ್ರ ಮೇಲಾದರೂ ವಿಶ್ವಾಸ ಇಡೋಣ, ಈ ಬಂದ ನಾಯಕರೆಲ್ಲ ಇಷ್ಟೇನಾ, ಈ ಥರದ್ದು ಏನಾದರೂ ಇದೆಯಾ ಅಥವಾ ಹೇಗೆ ಅಲ್ಲಿನ ಜನರ ಸ್ಟ್ರಾಟಜಿ ಏನು, ಅವರ ಅಭಿಲಾಷೆ ಹೆಂಗಿರುತ್ತೆ ಅಂತ? ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿರುವಂತವ್ರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಉತ್ತರ ಕನ್ನಡ ಕೆಲಸ ಮಾಡಿದ್ರು. ಆದ್ರೆ ಅವರು ಸಚಿವರಾದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಕಾರವಾರದಲ್ಲಿ ಇರುವಂತಹ ಆಫೀಸ್ಗಳನ್ನ ತಮ್ಮ ಕ್ಷೇತ್ರಕ್ಕೆ ಶಿರ್ಸಿಗೆ ವರ್ಗಾವಣೆಯನ್ನು ಮಾಡ್ಬಿಟ್ರು. ಹಾಗಾಗಿ ಅವ್ರಿಗೆ ಒಂದ್ ರೀತಿಯಲ್ಲಿ ನಮ್ಮ ಉತ್ತರ ಕನ್ನಡ ಏನಕ್ಕೆ ಅಂದ್ರೆ ಭೌಗೋಳಿಕವಾಗಿ ನಾವು ವಿಚಾರ ಮಾಡಿದ್ರೆ ಒಂದ್ ಕಡೆ ಕರಾವಳಿ ಇದೆ, ಒಂದ್ ಕಡೆ ಮಲೆನಾಡು ಇದೆ, ಮತ್ತೊಂದ್ ಕಡೆ ಅರೆ ಮಲೆನಾಡು ಇದೆ. ಈ ರೀತಿಯ ಒಂದು ಭೌಗೋಳಿಕ ಹಿನ್ನೆಲೆ ಇರುವಂತಹ ಒಂದು ಕ್ಷೇತ್ರದಲ್ಲಿ ಅವರು ಸಮಗ್ರವಾಗಿ ಅಭಿವೃದ್ಧಿಯ ಒಂದು ಕೆಲಸವನ್ನು ಕೂಡ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಮಾಡಿಲ್ಲ. ಹಾಗಾಗಿ ಒಂದ್ ರೀತಿಯಲ್ಲಿ ಜನರಿಗೆ ಒಂದ್ ತರ ಭಯ ಇದೆ. ಕಾಗೇರಿ ಅವರು ಒಮ್ಮೆ ಆಯ್ಕೆ ಆಗ್ಬಿಟ್ರೆ ಅವರು ಶಿರ್ಸಿಗಷ್ಟೇ ಸೀಮಿತವಾಗಬಹುದಾ ಹೇಳುವಂತ ಕೂಡ ಭಯ ಜನರಲ್ಲಿ ಇದೆ. ಹಾಗಾಗಿ ಅವರು ಪ್ರತಿಯೊಂದು ಸಭೆಯಲ್ಲೂ ಕೂಡ ತಮ್ಮ ಭಾಷಣದಲ್ಲಿ ಈ ಬಾರಿ ಹೇಳ್ತಾ ಇದ್ದಾರೆ, ತಾನು ಯಾವುದೇ ಕಚೇರಿಯನ್ನು ಕೂಡ ಶಿರ್ಸಿಗೆ ಒಯ್ಯಲ್ಲ ಹೇಳುವಂತ ಮಾತಾಡಿದ್ರೆ. ಆದ್ರೆ ಮುಖ್ಯವಾಗಿ ವಿಚಾರವಾಗಿರುವಂತಂದ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಜಿಲ್ಲೆಗೆ ಒಂದು ಬೇಕು ಹೇಳುವಂತ ಕೂಗು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಆದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಅಂದ್ರೆ ಹಿಂದಿನ ಬಾರಿ ಅವರು ಏನು ಸಿದ್ದರಾಮಯ್ಯ ಸರ್ಕಾರ ಬಂತು, ಆದ್ರೆ ಮುಖ್ಯವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಘೋಷಣೆ ಮಾಡಿರುವಂತದ್ದು ಬಿಜೆಪಿ ಸರ್ಕಾರ. ಬಳಿಕ ಏನೋ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿ ಅವರೇನು ಅಡಿಗಲನ್ನು ಹಾಕಿದ್ರು, ತಮ್ಮ 5 ವರ್ಷ ಒಳಗಡೆ ಅವರು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಉದ್ಘಾಟನೆ ಕೂಡ ಮಾಡಿದ್ರು. ಹಾಗಾಗಿ ಜನರಲ್ಲಿ ಒಂದು ರೀತಿಯ ಒಂದು ವಿಶ್ವಾಸ ಇದೆ. ಅಂದ್ರೆ ಸಿದ್ದರಾಮಯ್ಯ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿರೋದ್ರಿಂದ ಈಗ ಸರ್ಕಾರ ಮತ್ತೆ ಅಧಿಕಾರದಲ್ಲಿದೆ. ಹೀಗಾಗಿ ಹಿಂದಿನ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಕೇಳಿದ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾವ ಪ್ರದೇಶದಲ್ಲಿ ಆಗ್ಬೇಕು ಅನ್ನೋದು ಕೂಡ ಜಾಗವನ್ನು ಕೂಡ ಗುರುತು ಮಾಡಿದೆ. ಹಾಗಾಗಿ ಇವರು ಕೂಡ ಮಾಡಬಹುದು ಹೇಳುವಂಥದ್ದು ಕೂಡ ಒಂದು ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ಮುಖ್ಯವಾಗಿ ಅಂಜನ್ ನಿಂಬಾಳ್ಕರ್ ಕೂಡ ತಮ್ಮ ಪ್ರಚಾರ ಸಭೆಯಲ್ಲಿ ಕೂಡ ತಾನೊಬ್ಬ ವೈದ್ಯೆ, ನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡ್ತೀನಿ ಹೇಳುವಂಥದ್ದು ಕೂಡ ಒತ್ತಿ ಹೇಳ್ತಿದ್ರು. ಆದ್ರೆ ಜನ ಮಾತ್ರ ಇದಕ್ಕೆ ಮತ ಹಾಕ್ತಾರ ಅಂತ ಹೇಳೋದು ಕೂಡ ನಾವಿವತ್ತು ನೋಡ್ಬೇಕಾಗಿದೆ. ರೈಟ್. ಪುರಾಣಿಕ್ ಸರ್, ನಂಗೆ ಶಿವರಾಮ್ ಹೆಬ್ಬಾರ್ ಅವ್ರದ್ದು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನುವಂಥ ನಿಲುವು. ಅವರು ವಿವೇಕ್ ಹೆಬ್ಬಾರ್ ಅವ್ರು ಕಾಂಗ್ರೆಸ್. ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ ಸ್ಥಳೀಯ ನಾಯಕರ ಸಹಕಾರ ಅಭ್ಯರ್ಥಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್, ಏನ್ ಹೇಳ್ತೀರಿ ಅಂತಿಮವಾಗಿ? ಇಲ್ಲ, ಸ್ವಾರ್ಥ ಅಂತ ಬಿಟ್ರೆ ಇನ್ನೇನ್ ಹೇಳೋದು. ಇದೇ ಅವರು ಅಲ್ಲಿದ್ದವರು ಅಧಿಕಾರಕ್ಕೋಸ್ಕರ ಪಲಾಯನೆ ಮಾಡಿ ಲೋಟಸ್, ಆಪರೇಷನ್ ಲೋಟಸ್ ಅಲ್ಲಿ ಈ ರೀತಿಯ ಒಂದು ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಅವರು ಒಂದು ಅಪರ್ಚುನಿಸ್ಟ್ ಅಂತಕ್ಕಂಥದ್ದನ್ನ ಅವರು ಪ್ರೂವ್ ಮಾಡಿದ್ದಾರೆ ಬಿಯಾಂಡ್ ಡೌಟ್. ಅವ್ರಿಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಡ್ಬೋದು, ಮನ್ನಣೆ ಕೊಡ್ಬೋದು. ಯಾಕಂದ್ರೆ ಈಗ ಎಲೆಕ್ಷನ್ ಇದೆ, ಅಂಜಲಿ ನಿಂಬಾಳ್ಕರ್ ಪರವಾಗಿ ಅವ್ರು ಕೆಲಸ ಮಾಡ್ಲಿ, ಅವ್ರು ತಟಸ್ಥರಾಗಿ ಅಂತ ಇರೋದಿಲ್ಲ. ಇವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರೆ. ಅವರು ಬಿಜೆಪಿ ಅಲೆ ಕಾಣ್ತಾ ಇಲ್ಲ ಅಂತಕ್ಕಂಥ ಮಾತಿನಲ್ಲೇ ಕಾಣುತ್ತೆ ಇದೆ ಅಂತ. ಬಟ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಈ ಶಿವರಾಮ್ ಕಾರಂತರದ್ದು, ಶಿವರಾಮ್ ಹೆಬ್ಬಾರದ್ದು ಅಷ್ಟು ಪ್ರಮುಖವಾಗಿ ಕಾಣಲ್ಲ. ಯಾಕಂದ್ರೆ ಅರವಿಂದ್ ಅವ್ರು ಹೇಳಿದಾಗೆ ಲೋಕಸಭೆ ಅಂತಕ್ಕಂಥದ್ದು ಒಂದು ರೀತಿಯ ನ್ಯಾಷನಲ್ ಎಲೆಕ್ಷನ್. ಅದು ಅಲ್ಲಿ ಸ್ಥಳೀಯವಾಗಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಮ್ಯಾಟರ್ ಮಾಡ್ತಾ ಅಂತಲ್ಲ. ನಮ್ಮ ವರದಿಗಾರರು ಹೇಳಿದಾಗೆ ಅಂಜಲಿ ನಿಂಬಾಳ್ಕರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ಅವಕಾಶ ಕೇಂದ್ರ ಸರ್ಕಾರಕ್ಕಿದೆ. ಅದನ್ನೇನಾದ್ರೂ ವಿಶ್ವೇಶ್ವರ ಕಾಗೇರಿ ಅವರು ಮಾಡಿದ್ರೆ ಬಹುಶಃ ಅವರು ಈ ಎಲ್ಲ ಏನು ಒಂದು ಕೊರತೆಗಳಿದೆ ಅಥವಾ ನಿರಾಶೆಗಳಿದೆ, ಆ ಜನರ ಆಕಾಂಕ್ಷೆಗಳಿದೆ, ಅವುಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ನಾಯಕತ್ವವನ್ನು ನಾವು ತೋರಿಸ್ಬೇಕು. ಅವ್ರು ಸ್ಪೀಕರ್ ಆಗಿ ಸಭೆ ನಡೆಸೋದೇ ಬೇರೆ, ಒಬ್ಬ ಲೋಕಸಭಾ ಸದಸ್ಯರಾಗಿ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಒಂದು ಸ್ಟ್ರಾಂಗ್ ಹೈಕಮಾಂಡ್ ಬಿಜೆಪಿಯ ಮಧ್ಯೆ ಇವರು ತಾವು ಮಾಜಿ ಸ್ಪೀಕರ್ ಮತ್ತು ಬಿಜೆಪಿಯ ಕಟ್ಟ ಒಂದು ಅನುಯಾಯಿ ಅಂತಕ್ಕಂಥದ್ದನ್ನ ಬಿಟ್ಟು ಕ್ಷೇತ್ರಕ್ಕೆ ಆಗ್ಬೇಕಾದಂತ ಮಾಡಿದ್ರೆ ಬಹುಶಃ ಇವರು 5 ವರ್ಷದಲ್ಲಿ ಬೇರೆಯವರು ಮಾಡದೇ ಇರ್ತಕ್ಕಂಥವನ್ನ ಸಂಪೂರ್ಣವಾಗಾದ್ರೂ ಮಾಡ್ಬೋದು. ಈ ಕ್ಯಾನ್ ಕಂಪ್ಲೀಟ್ ಇಟ್. ಆ ಒಂದು ಭರವಸೆಯನ್ನ ಬಿಜೆಪಿ ಏನಾದ್ರೂ ಕೊಟ್ರೆ ಜನಕ್ಕೆ, ಅಥವಾ ಹತ್ತಿರ ಚುನಾವಣೆಯಲ್ಲಿ ಬಂದಾಗ ಜನಕ್ಕೆ. ಬಟ್ ಅರವಿಂದ ಹೇಳಿದಾಗ ಲೋಕಸಭೆ ಎಲೆಕ್ಷನ್ ಇಸ್ ಎ ನ್ಯಾಷನಲ್ ಚಾಯ್ಸ್. ಇಟ್ ಇಸ್ ನಾಟ್ ಚಾಯ್ಸ್ ಬಿಟ್ವೀನ್ ಶಿವಕುಮಾರ್ ಆರ್ ಸಮ್ ಅದರ್ ಪರ್ಸನ್ ಆರ್ ವಿಜಯ್. ಇಟ್ ಇಸ್ ಮೋದಿ, ವೋಟ್ ಫಾರ್ ಮೋದಿ ಆರ್ ನಾಟ್ ಫಾರ್ ಮೋದಿ. ಈ ಒಂದು ದೃಷ್ಟಿಯಲ್ಲಿ ಈ ನೀವು ಹೇಳ್ತಕ್ಕಂಥದ್ದು ಏನು ಸ್ಥಳೀಯ ನಾಯಕರ ವೈಮನಸ್ಸಿದೆ. ರವೀಂದ್ರನಾಥ್ ನಾಯಕ್ ಅವರು ಸಹ ಒಂದು ರೀತಿಯಲ್ಲಿ ಆಕಾಂಕ್ಷಿ ಆಗಿದ್ರು. ಅವ್ರನ್ನ ಯಾಕೆ ತೆಗೆದ್ರು ಅದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಈಗ ದೇಶಪಾಂಡೆ ತಮ್ಮ ಮಗನಿಗೆ ಸೀಟ್ ಕೇಳ್ತಾ ಇದ್ರು ಅಂದ್ರೆ ಅವ್ರ ಬೇರೆಯವ್ರ ಬಗ್ಗೆ ಒಲವಿರ್ಲಿಲ್ಲ. ಬಹುಶಃ ಅಂಜಲಿ ನಿಂಬಾಳ್ಕರ್ ಬಗ್ಗೆನೂ ಅಷ್ಟೊಂದು ಒಲವಿರ್ಲಿಕ್ಕಿಲ್ಲ. ಎಲ್ಲ ಈ ರೀತಿಯ ಒಟ್ಟು ಪಾಲಿಟಿಷಿಯನ್ಸ್ ಆರ್ ನೋನ್ ಫಾರ್ ದಿಸ್ ಕೈಂಡ್ ಆಫ್ ಬಿಟ್ರಯಲ್ ಅಂಡ್ ಶಿಫ್ಟಿಂಗ್ ದೇರ್ ಲಾಯಲ್ಟೀಸ್ ಆಲ್ಸೋ. I don't have great faith in them, but I have faith in the maturity of the coastal Karnataka people. Right, sir, right. They are mature people. They know the national significance and relevance. ರೈಟ್. ಚುನಾವಣೆ ಅಂದಾಗ ಸಮಸ್ಯೆಗೆ ಪರಿಹಾರ ಸೂಚಿಸೋ ಒಬ್ಬ ನಾಯಕ ಅಂದಾಗ, ಉತ್ತರ ಕನ್ನಡ ಅಂದಾಗ ನಿಮಗೆ ಸಮಸ್ಯೆಗಳು ಕಾಣ್ತವೆ. ಒಳ್ಳೆ ಪ್ರಬಲ ನಾಯಕರೇ,
ಬಟ್ ಅವ್ರು ಮಾಡಿರೋ ಕೆಲಸ ಎಲ್ಲನೂ ಹೊರಗೆ ಹಚ್ಚಿ ನೋಡೋದಾದರೆ ಯಾರು ಗೆಲ್ತಾರೆ ಅನ್ನೋಕ್ಕಿಂತ ಯಾರು ಗೆಲ್ಬೋದು ಅಂತ ಅನಿಸುತ್ತೆ. ಅಲ್ಲ, ಕಾಗೇರಿ ಅವ್ರಿಗೆ ಒಂದು ಅಡ್ವಾಂಟೇಜ್ ಇನ್ನೊಂದು ಏನಿದೆ ಅಂತಂದರೆ ಅವ್ರಿಗೊಂದು ಪ್ಯಾನ್ ಕರ್ನಾಟಕ ಅಪ್ರೋಚು. ಅಂದರೆ ಅವರು ಒಂದು ವರ್ಚಸ್ಸು ಸ್ವಲ್ಪ ಹೆವಿ ವೇಟ್ ಆಗಿದೆ. ಅಂದರೆ ಹೇಗೆ ನಾವು ಅನಂತಕುಮಾರ್ ಹೆಗಡೆ ಅವರು ಮುಂದೆ ಅಲ್ಲಿ ಹೋಗ್ಬಿಟ್ಟು ಒಂದು ಮಿನಿಸ್ಟರ್ ಆದ್ರು, ಅದೇ ರೀತಿ ಮಿನಿಸ್ಟರ್ಶಿಪ್ ಇವಾಗ ಕಾಗೇರಿ ಅವ್ರು ಗೆದ್ರೆ ಸಿಗುವ ಸರ್ವ ಸಾಧ್ಯತೆ ನಾನು ಮುಂದೆ ಕಾಣ್ತೀನಿ. ಅಂದ್ರೆ ಜನರು ಇದನ್ನು ನೋಡ್ತಾರೆ. ನೋಡಿ, ನಾವೊಬ್ರು ಈಗ ಸಿದ್ದರಾಮಯ್ಯ ಅವರು ನಿಂತಾಗ ನಾವು ಇವ್ರು ಗೆಲ್ಸಿದ್ರೆ ಹಿ ಮೈಟ್ ಬಿ ಚೀಫ್ ಮಿನಿಸ್ಟರ್ ಅನ್ನುವಂಥ ಒಂದು ಪ್ರೊಬಾಬಿಲಿಟಿ ಇರುತ್ತೆ. ಸೊ ಆ ರೀತಿಯಿಂದ ನೋಡಿದಾಗ ಕಾಗೇರಿ ಇಸ್ ಅ ಹೆವಿ ವೇಟ್ and definitely he would be utilized very well at the central ಲೆವೆಲ್ ಅಂತ ಅನಿಸುವಂಥ ವರ್ಚಸ್ ಇರುವಂಥ, ಮತ್ತೆ ಅವರು ಒಂದು ವಿಶ್ವಾಸ ಗಳಿಸಿದ್ದಾರೆ. ಸಂಘ ಪರಿವಾರದಲ್ಲೇ ಒಂದು ರೀತಿಯಿಂದ ವಿಶ್ವಾಸ ಗಳಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಮ್ಮ ಕಡೆಯವರು ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗುವಂಥ ಸಾಧ್ಯತೆ ಇದ್ದು, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ತುಂಬ ಚೆನ್ನಾಗಿ ಬರುವಂಥ ಸಾಧ್ಯತೆ ಮತ್ತು ಅಲ್ಲಿರುವಂಥ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಳ್ಳುವಂಥ ಸರ್ವ ಸಾಧ್ಯತೆ ಇದೆ ಅನ್ನುವಂಥದ್ದು ಲೋಕಸಭಾ ಎಲೆಕ್ಷನ್ಗೆ ರೆಲೆವೆಂಟ್ ಆಗುವಂಥ ಸುದ್ದಿ ಅನ್ನೋದನ್ನ ಅವರು ಜನರು ಗಮನಿಸಿರ್ತಾರೆ. ಇದನ್ನ ನಾವೇನು ಹೇಳಬೇಕಾಗಲ್ಲ. ಆದರೆ ಕಾಂಗ್ರೆಸ್ಸಿನ ಪ್ರಭಾವ ಅಂದ್ರೆ ಕಾಂಗ್ರೆಸ್ ಯಾವ ರೀತಿಯಿಂದ ಅಲ್ಲಿ ಪ್ರಚಾರ ಮಾಡುತ್ತೆ, ಅಲ್ಲಿ ಕೆಳಮಟ್ಟದಲ್ಲಿ ಕೆಲಸ ಮಾಡುವಂಥವ್ರು ಯಾವ ರೀತಿಯಿಂದ ಇದ್ದಾರೆ, ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ರೀತಿಯಿಂದ ಬಿರುಕಿದೆ. ಇತ್ಲ ಕಡೆ ಒಂದು ರೀತಿಯಿಂದ ಬಣದಲ್ಲಿ ವಿಂಗಡಣೆ ಆಗಿ ಹೋಗಿದೆಯೇನೋ. ಯಾಕಂದ್ರೆ ಮೊದಲಿರೋರ್ನಿಗೆ ಸೀಟ್ ಕೊಡ್ಲಿಲ್ಲ, ದೇಶಪಾಂಡೆ ಅವರು ಒಂದ್ ರೀತಿಯಿಂದ ಬೇರೆ ಕಡೆ ಮುನಿಸ್ಕೊಂಡಿದ್ದಾರೆ. ಈಸ್ ನಾಟ್ ವೆರಿ ಹ್ಯಾಪಿ ವಿತ್ ದಿಸ್. ಅಂಡ್ ಅವ್ರಿಗೆ ಒಂಥರ ಟೆಸ್ಟ್ ಟೈಪ್ ಕೊಟ್ಟಿದ್ದಾರೆ. ಬಟ್ ಅದು ಎಂಥವ್ರಿಗೆ ಯಂಗ್ಸ್ಟರ್ಸ್ಗೆ ಟೆಸ್ಟ್ ಕೊಟ್ರೆ ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ. ಆದರೆ ದೇಶಪಾಂಡೆ ಅನ್ನುವಂಥ ಲೆವೆಲ್ ಅವರಿಗೆ ಹೂ ಎಕ್ಸ್ಪೆಕ್ಟ್ಸ್ ನ್ಯಾಚುರಲಿ ಹಿ ಹ್ಯಾಸ್ ಟು ಬಿ ಎ ಪಾರ್ಟ್ ಆಫ್ ಅ ಕ್ಯಾಬಿನೆಟ್ ಅನ್ನೋರಿಗೆ ದೂರ ಇಟ್ಬಿಟ್ಟು ನೀವು ಟೆಸ್ಟ್ ಕೊಟ್ರೆ ಅದು ಎಷ್ಟು ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನಿಮಗೆ ಇದೊಂದಿಷ್ಟು ಊಹೆ ಮಾಡುವಂಥದ್ದು. ವಿ ಡಿ ನಾಟ್ ಹ್ಯಾವ್ ಟು ಗೆಸ್. ಸೊ ದೀಸ್ ಆರ್ ಆಲ್ ದ ಟ್ವಿಸ್ಟೆಡ್ ಥಿಂಗ್ಸ್. ಐ ಸ್ಟಿಲ್ ಫೀಲ್ ಕಾಗೇರಿ ಹ್ಯಾಸ್ ಅ ಎಡ್ಜ್ ಇನ್ ದ MP ಎಲೆಕ್ಷನ್, ಬಟ್ ಮಾರ್ಜಿನ್ಸ್ ಮೈಟ್ ರಿಡ್ಯೂಸ್ ಡ್ರಾಸ್ಟಿಕಲಿ. ರೈಟ್. ಥ್ಯಾಂಕ್ ಯು ಅರವಿಂದ್ ಅವರು, ಹಾಗೇನೆ ಚಂಬಿ ಪುರಾಣಿಕ್ ಸರ್, ಹಾಗೇನೆ ಮಂಜು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉತ್ತರ ಕನ್ನಡ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಸಮಗ್ರವಾಗಿ ಅಲ್ಲಿ ಏನಾಗ್ತಿದೆ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಏನು, ಅಲ್ಲಿನ ಜನರ ನಾಡಿಮಿಡಿತ ಏನು, ಅಭ್ಯರ್ಥಿಗಳ ಸಾಮರ್ಥ್ಯ ಏನು, ಅಭ್ಯರ್ಥಿಗಳು ಏನು ಮಾಡ್ಬೋದು, ಇದೆಲ್ಲವನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಅಂತಿಮವಾಗಿ ಜೀ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡುತ್ತೆ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದೊಂದು ಹಕ್ಕು. ಸೂಕ್ತ ಅಭ್ಯರ್ಥಿ ನಿಮ್ಮ ಕ್ಷೇತ್ರ ಹಾಗೂ ದೇಶವನ್ನು ಅಭಿವೃದ್ಧಿ ಮಾಡ್ತಾರೆ ಅನ್ನೋದಾದರೆ, ಅಭ್ಯುದಯಕ್ಕೆ ಕಾರಣವಾಗ್ತಾರೆ ಅನ್ನೋದಾದರೆ ಅಂಥವರಿಗೆ ನಿಮ್ಮ ಮತ ಇರಲಿ. ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ. ಇದು ಈ ಹೊತ್ತಿನ ಲೋಕ ಲೆಕ್ಕಾಚಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.